ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತದೆ. ಆ ಮನುಷ್ಯ ವಿದೇಶಕ್ಕೆ ಓಡಿ ಹೋಗಿ ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಕಾನೂನು ರೂಪಿಸಬೇಕಾದಂತ ಸ್ಥಾನದಲ್ಲಿ ಇದ್ಕೊಂಡಂತ ಆ ಮನುಷ್ಯ ಕಾನೂನಿಗೆ ಈಗಲೂ ಕೂಡ ತಲೆಬಾಗಿಲ್ಲ. ಆನಂತರದ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ನಾನೀಗ ಪ್ರಸ್ತಾಪ ಮಾಡ್ತಿರುವಂತ ವಿಚಾರ ಅಂದ್ರೆ ಕಾನೂನು ರೀತಿಯಲ್ಲಿ ಮುಂದೆ ಏನಾಗಬಹುದು ಅಂತ. ನಿಮ್ಮಲ್ಲಿ ತುಂಬಾ ಜನರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲ ಇರುತ್ತೆ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿದೆ. ಸಾಲು ಸಾಲು ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆಪಾದನೆಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಸಂತ್ರಸ್ತೆಯರು ಮುಂದೆ ಬರ್ತಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣಗೆ ಇದರಲ್ಲಿ ಶಿಕ್ಷೆ ಆಗತ್ತಾ? ಶಿಕ್ಷೆ ಆದ್ರೆ ಅದು ಯಾವ ಪ್ರಮಾಣದ ಶಿಕ್ಷೆ? ಸದ್ಯಕ್ಕೆ ಇರುವಂತ ಸಾಕ್ಷಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಕೊಡಿಸೋದಕ್ಕೆ ಸಾಧ್ಯ ಆಗತ್ತಾ? ಪ್ರಜ್ವಲ್ ರೇವಣ್ಣ ಅತ್ಯಂತ ಪ್ರಭಾವಿ ಎನ್ನುವಂತ ಕಾರಣಕ್ಕಾಗಿ ಈ ನಮ್ಮ ಕಾನೂನು ವ್ಯವಸ್ಥೆ ಏನಿದೆ ಅದರಿಂದ ನುಸುಳಿಕೊಳ್ಳೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಏನ್ ಕತೆ ಹಾಗಾದ್ರೆ ಕಾನೂನು ರೀತಿಯಲ್ಲಿ? ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಮಾತಾಡ್ತಾ ಹೋಗೋಣ. ನನ್ನ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಶ್ರೀನಿವಾಸ್ ಅವರಿದ್ದಾರೆ. ಇವರನ್ನ ಯಾಕೆ ನಾನು ಮಾತಾಡಿಸ್ತಾ ಇದ್ದೀನಿ ಅಂದ್ರೆ, ಈ ಮುರುಘಾ ಮಠದ ಶಿವಮೂರ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೂರ್ತಿ ಇವತ್ತು ಜೈಲಿನಲ್ಲಿ ಕಾಲ ಕಳೀತಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರಲ್ಲಿ ಇವರು ಕೂಡ ಒಬ್ರು. ಹೀಗಾಗಿ ಇವರನ್ನ ಮಾತಾಡ್ಸಿದ್ರೆ ನಮ್ಮ ಕಾನೂನು ರೀತಿಯಲ್ಲಿ ಸರಿಯಾದಂತ ಒಂದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲ ಪ್ರಶ್ನೆ ಸರ್, ಬೇರೆಲ್ಲ ವಿಚಾರವನ್ನ ಆಮೇಲೆ ನಾನು ಚರ್ಚೆ ಮಾಡ್ತಾ ಹೋಗೋಣ. ಯಾಕಂದ್ರೆ ತುಂಬಾ ಜನರ ಪ್ರಶ್ನೆ ಅದೇ ಇದೆ. ಈ ಪ್ರಕರಣದಲ್ಲಿ ತುಂಬಾ ಗಂಭೀರವಾದಂತಹ ಪ್ರಕರಣ, ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ. ಶಿಕ್ಷೆ ಆದರೆ ಸದ್ಯಕ್ಕೆ FIR ದಾಖಲಾಗಿರುವ ಆಧಾರದ ಮೇಲೆ ಎಷ್ಟು ವರ್ಷದ ಶಿಕ್ಷೆ ಆಗಿರುತ್ತೆ? ನೋಡಿ, ಈ ವಿಚಾರವನ್ನ ನಾವು ಹೇಳಬೇಕು ಅಂದ್ರೆ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು. ಮತ್ತೆ ಸಂತ್ರಸ್ತರು ಅಂತ ಯಾರು ಹೇಳ್ತಾ ಇದೀವಿ, ಆ ಸಂತ್ರಸ್ತರು ಮುಂದೆ ಬಂದು ಅವ್ರಿಗಾದಂತಹ ಏನು ಕಿರುಕುಳ ಲೈಂಗಿಕ ದೌರ್ಜನ್ಯ ಇದೆ ಆ ಹೇಳಿಕೆಯನ್ನ SIT ಮುಂದೆ ದಾಖಲಿಸಬೇಕು. ಅನಂತರ ಅವರು 164 ಸ್ಟೇಟ್ಮೆಂಟ್ ಅನ್ನು ಸಹ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ದಾಖಲಿಸಬೇಕು. ವಿಚಾರಣಾಧಿಕಾರಿಗಳು, SIT ಅಧಿಕಾರಿಗಳು ಸೂಕ್ತವಾದಂತಹ ಪೂರಕ ದಾಖಲಾತಿಗಳನ್ನು ಸಂಗ್ರಹ ಮಾಡಿ ಒಂದು ಗಟ್ಟಿಯಾದಂತಹ ತನಿಖೆ ನಡೆದು ಚಾರ್ಜ್ ಶೀಟ್ ಅನ್ನು ಹಾಕದಲ್ಲಿ ಖಂಡಿತವಾಗಿ ಶಿಕ್ಷೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಸಹ ಇವೆ. ಇಲ್ಲಿ ಮೇಲ್ನೋಟಕ್ಕೆ ಏನು ಹೇಳ್ತಾರೆ, ಈ ವಿಡಿಯೋ ಮಾರ್ಫಡ್ ಯಾವುದೋ ಒಬ್ಬ ವ್ಯಕ್ತಿ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡಲಿಕ್ಕೆ ಹಾಕಿದಂತಹ ಒಂದು ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ ವಿಡಿಯೋ ಸಾಚ ಅಂತಾದ್ರೆ ಬೇರೆ ರಕ್ಷಣೆಯನ್ನ ತಗೊಳ್ಳೋದಿಲ್ವಾ? ವಿಡಿಯೋ ಸಾಚ ಆದ್ರೆ ಬೇರೆ ರಕ್ಷಣೆ ತಗೊಳ್ಳೋದಿಲ್ವಾ ಆರೋಪಿಗಳು? ಇದು ಪ್ರಮುಖವಾದಂತಹ ಪ್ರಶ್ನೆ ಆಗುತ್ತೆ. ಹಾಗಾಗಿ ತನಿಖಾಧಿಕಾರಿಗಳು ಸಿಕ್ಕದಂತಹ ವಿಡಿಯೋದಲ್ಲಿ ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರ ಹೇಳಿಕೆ ಮತ್ತು ಆ ವಿಡಿಯೋದ ಸಾಚಾತನವನ್ನ FSL ರಿಪೋರ್ಟ್ ಮೂಲಕ ತರಿಸ್ಕೊಂಡಿದ್ದೇ ಆದ್ರೆ ಅದು ಗಟ್ಟಿಯಾದಂತಹ ಸಾಕ್ಷಿ ಆಗ್ತದೆ. ಆ ಸಂತ್ರಸ್ತ ಮಹಿಳೆಯರು ಸಹ ಆ ವಿಡಿಯೋದಲ್ಲಿರುವಂತಹ ಘಟನೆ ಏನು ದೌರ್ಜನ್ಯ ನಡೆದಿದೆ, ಲೈಂಗಿಕ ದೌರ್ಜನ್ಯ ಅಂತ ಆರೋಪ ಮಾಡ್ತಾ ಇದ್ದಾರೆ, ಆ ಘಟನೆಗೂ ಅವರ ಹೇಳಿಕೆಗೂ ಸಾಮ್ಯತೆ ಬಂದ್ರೆ, ವಿಡಿಯೋ ಸಾಚಾತನ ಆದ್ರೆ ಬೇರೆ ಏನ್ ಬೇಕಿದೆ ಶಿಕ್ಷೆ ಕೊಡ್ಲಿಕ್ಕೆ? ಬೇರೆ ಏನೂ ಅಗತ್ಯ ಆಗೋದಿಲ್ಲ. ನೋಡಿ, ಸಾಮಾನ್ಯವಾಗಿ ಅತ್ಯಾಚಾರಕ್ಕೆ ಜೀವಾವಧಿ ಶಿಕ್ಷೆ ಕೊಡುವಷ್ಟು ನಮ್ಮ ಕಾನೂನಿನಲ್ಲಿ ಅವಕಾಶಗಳು ಇವೆ. ಇಲ್ಲಿ ನಾನು ಗಮನಿಸಿರೋ ರೀತಿ 9 ಮಹಿಳೆಯರು ಮುಂದೆ ಬಂದು ಹೇಳಿಕೆಯನ್ನ ದಾಖಲಿಸಿದ್ದಾರೆ. SIT ಅವರು 9 ಮಹಿಳೆಯರನ್ನ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಏನು ಹೇಳ್ತಾ ಇದೀವಿ, ಅಂತಹ 9 ಮಹಿಳೆಯರು ಮುಂದೆ ಬಂದಿದ್ದಾರೆ. ಅದರಲ್ಲಿ ದೌರ್ಭಾಗ್ಯ 2 ಅಧಿಕಾರಿಗಳಿದ್ದಾರೆ. ಆ ಅಧಿಕಾರಿಗಳು ಏನಿದ್ದಾರೆ ಅವರು ಪ್ರತಿಭಟಿಸ್ಬೋದಾಗಿತ್ತು, ಕೇಸನ್ನ ಈ ಹಿಂದೆನೆ ದಾಖಲು ಮಾಡ್ಬೋದಾಗಿತ್ತು. ಆದರೆ ಆರೋಪಿಗಳು ಪ್ರಬಲವಾದ್ರಿಂದ, ಅವರಿಗೆ ರಾಜಕೀಯ ಪ್ರಭಾವ, ಆರ್ಥಿಕವಾದಂತಹ ಒಂದು ಪ್ರಭಾವ ಇದ್ದಿದ್ದರಿಂದ ಬಹುಶಃ ಈ ಕೇಸನ್ನ ದಾಖಲಿಸ್ಲಿಕ್ಕೆ ಅವರು ಧೈರ್ಯ ಮಾಡಿಲ್ಲ. ಸಂತೋಷದ ವಿಚಾರ, ಈಗಲಾದ್ರೂ ಸಹ ಅವರು ಮುಂದೆ ಬಂದಿದ್ದಾರೆ. ಅವರ ಬದ್ಧತೆ ಹೀಗೆ ಮುಂದುವರಿಬೇಕು. ನ್ಯಾಯಾಧೀಶರ ಮುಂದೆನೂ ಸಹ 164 ಸ್ಟೇಟ್ಮೆಂಟ್ ಅನ್ನ ಅವರು ದಾಖಲು ಮಾಡಬೇಕು. ನಿಜವಾದ ದೌರ್ಜನ್ಯ ಅವ್ರಿಗೆ ಏನಾಗಿದೆ ಅದನ್ನ ಅವರು ಹೇಳ್ಕೊಬೇಕು. ಅನಂತರ ಅದೇ ಸಾಕ್ಷ್ಯವನ್ನ ನ್ಯಾಯಾಲಯದ ಮುಂದೆನೂ ಅವರು ಹೇಳಬೇಕು. ಆಗಷ್ಟೇ ಇದಕ್ಕೆ ಶಿಕ್ಷೆ ಕೊಡಿಸ್ಲಿಕ್ಕೆ ಅವಕಾಶ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಓಕೆ ಸರ್, ನಾನೀಗ ಪ್ರಜ್ವಲ್ ರೇವಣ್ಣ ಸ್ವಲ್ಪ ಬದಿಗಿಡ್ತೀನಿ.
ಪ್ರಜ್ವಲ್ ರೇವಣ್ಣ ಸ್ಥಾನದಲ್ಲಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಇಟ್ಕೊಳ್ಳೋಣ. ಸಾಮಾನ್ಯ ವ್ಯಕ್ತಿ, ಆ ಸಾಮಾನ್ಯ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ವಿಡಿಯೋ ವೈರಲ್ ಆಗುತ್ತೆ. ಆ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ದಾಖಲಾಗುತ್ತೆ. ಒಂದಷ್ಟು ಸಂತ್ರಸ್ತಿಯರು ಕೂಡ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾರೆ ತನಿಖಾಧಿಕಾರಿಗಳ ಮುಂದೆ. ಪ್ರಜ್ವಲ್ ರೇವಣ್ಣ ಅನ್ನೋದನ್ನು ಸ್ವಲ್ಪ ಬದಿಗಿಟ್ಟು, ಪ್ರಜ್ವಲ್ ರೇವಣ್ಣ ಪ್ಲೇಸಲ್ಲಿ ಸಾಮಾನ್ಯ ವ್ಯಕ್ತಿ ಇದ್ದಿದ್ರೆ ಕನಿಷ್ಠ ಎಷ್ಟು ವರ್ಷ ಶಿಕ್ಷೆ ಅಥವಾ ಕಾನೂನು ಪ್ರಕ್ರಿಯೆ ಎಲ್ಲಿವರೆಗೆ ಬಂದಿರ್ತಿತ್ತು ಅಂತ ನೋಡಿ. ಅತ್ಯಾಚಾರ ಪ್ರಕರಣದಲ್ಲಿ ಯಾವುದೇ ಆರೋಪಿ ಇದ್ರೂ ಕಾನೂನಿನ ದೃಷ್ಟಿನಲ್ಲಿ ಜೀವಾವಧಿ ಶಿಕ್ಷೆ ಕೊಡುವಂತಹ ಒಂದು ಅವಕಾಶ ನಮ್ಮ ಕಾನೂನಿನಲ್ಲಿದೆ. ಅದು ಪ್ರಜ್ವಲ್ ರೇವಣ್ಣ ಅಥವಾ ಮತ್ತೊಬ್ಬ ಆರೋಪಿ, ಮಗದೊಬ್ಬ ಆರೋಪಿ, ಯಾವುದೇ ಆರೋಪಿ ಇದ್ರೂ ಸಹ ಜೀವಾವಧಿ ಶಿಕ್ಷೆ ಕೊಡುವಷ್ಟು ಕಾನೂನು ಪ್ರಬಲವಾಗಿದೆ. ಹಾಗಾಗಿ ಮತ್ತೊಬ್ಬ ವ್ಯಕ್ತಿ ಅಥವಾ ಈತ ಆರೋಪಿತ ಏನು ನಾವು ಹೇಳ್ತಾ ಇದ್ದೀವಿ ಅದು ವ್ಯತ್ಯಾಸ ಮಾಡೋದಿಲ್ಲ. ಆದರೆ ಇಲ್ಲಿ ವ್ಯತ್ಯಾಸ ಆಗ್ತಾ ಇರೋದೇನು ಅಂದರೆ, ಸಾಮಾನ್ಯ ವ್ಯಕ್ತಿ ಒಂದು ವೇಳೆ ಆರೋಪಿ ಆಗಿದ್ರೆ ಈಗ ಏನು ಹೈಡ್ರಾಮಾ ನಡೀತಾ ಇದೆ ಬಹುಶಃ ಅದು ನಡೀತಾ ಇರಲಿಲ್ಲ. ಮತ್ತೆ ಸಮರ್ಥನೆಗಳು ಬೇರೆ ಬೇರೆ ದಾರಿನಲ್ಲಿ ಬೇರೆ ಬೇರೆ ರೂಪದಲ್ಲಿ ಏನು ಬರ್ತಾ ಇದೆ ಅದು ಬಹುಶಃ ಬರ್ತಾ ಇರಲಿಲ್ಲ. ಯಾಕೆ? ಸಾಮಾನ್ಯ ವ್ಯಕ್ತಿ. ಪ್ರಬಲವಾಗಿರುವಂತಹ ವ್ಯಕ್ತಿಯನ್ನ ಸಮರ್ಥಿಸ್ಕೊಳ್ಳಿಕ್ಕೆ 4 ಜನ ಇರ್ತಾರೆ, ವಿರೋಧಿಸ್ಲಿಕ್ಕೂ ಸಹ 4 ಜನ ಇರ್ತಾರೆ. ಆದ್ರೆ ಈ ಸಾಮಾನ್ಯ ವರ್ಗದ ಜನ ಇದಾರಲ್ಲ, ಅವರ ಅಭಿಪ್ರಾಯ ತುಂಬಾ ಮುಖ್ಯ ಆಗ್ತಾರೆ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಘಟನೆಯನ್ನು ನೋಡಿದಾಗ್ಲೂ ನಾವು ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ ಹಿಡ್ಕೊಡ್ಬಾರ್ದು ಅಂತೇನು ಇಲ್ಲ. ಅವನ್ ಮಾಡಿದ ಕಳ್ತನಕ್ಕೆ ಅವನಿಗೆ ಶಿಕ್ಷೆ, ಈತ ಮಾಡಿದ ಕಳ್ತನಕ್ಕೆ ಈತನಿಗೆ ಶಿಕ್ಷೆ. ಈ ರೀತಿ ದೃಷ್ಟಿಕೋನವನ್ನ ನಾವು ನೋಡ್ಬೇಕೇ ಹೊರತು ಅವರು ವಿಡಿಯೋ ತೋರಿಸಿದ ತಪ್ಪು, ಇವರು ರಾಜಕೀಯ ದುರುದ್ದೇಶ, ಇದು ಸರಿಯಲ್ಲ. ನೀವು ಉತ್ತರ ಕೊಡಬೇಕಾಗಿರೋದು ವಿರೋಧಿ ಪಕ್ಷಕ್ಕೆ ಅಲ್ಲ, ಸಾರ್ವಜನಿಕರಿಗೂ ಉತ್ತರ ಕೊಡಬೇಕು. ಸಾರ್ವಜನಿಕರ ಮುಂದೆ ನೀವು ಬೆತ್ತಲಾದ್ರಲ್ಲ, ಅದು ಮುಖ್ಯ. ಅದಕ್ಕೆ ಶಿಕ್ಷೆ ಆಗ್ಬೇಕು. ಕಾಂಗ್ರೆಸ್ ಬಿಜೆಪಿಗೆ ಉತ್ತರ ಕೊಡೋದಲ್ಲ, ಖಂಡಿತ ನನಗೆ ಸಾಮಾನ್ಯ ಮತದಾರರಿಗೆ ಉತ್ತರ ಕೊಡಬೇಕು. ನೀವು ಉತ್ತರ ಕೊಡಬೇಕಾಗಿರೋದು ವಿರೋಧಿ ಪಕ್ಷಕ್ಕಲ್ಲ, ವಿರೋಧಿ ಬಣಕ್ಕಲ್ಲ, ಸಾರ್ವಜನಿಕ ಉತ್ತರದಾಯಿತ್ವ ನಿಮ್ಗಿದೆ. ಸಾರ್ವಜನಿಕ ಉತ್ತರ ಕೊಡಿ. ನಿಮಗೆ ಬದ್ಧತೆ ಇದ್ರೆ ಎದುರಾಳಿಗಳು ನಿಮ್ಮ ದೌರ್ಬಲ್ಯವನ್ನ ಅವರ ಅಸ್ತ್ರ ಮಾಡ್ಕೊಳ್ಳಿ. ಅವ್ರ ದೌರ್ಬಲ್ಯ ನೀವು ಮಾಡ್ಕೊಳ್ಳಿ, ನಿಮ್ಮ ದೌರ್ಬಲ್ಯ ಅವ್ರು ಮಾಡ್ಕೊಳ್ಳಿ. ನಿಮ್ಮ ಹುಳುಕು ಹೊರಗೆ ಬರುತ್ತೆ, ಅವ್ರ ಹುಳುಕು ಹೊರಗೆ ಬರುತ್ತೆ. ಜನಗಳಿಗೆ ಬೇಕಾಗಿರೋದು ಸತ್ಯ. ವಿರೋಧ ಪಕ್ಷದವ್ರು ಹೇಳೋದು ಒಂದು ಮಾತ್ರಕ್ಕೆ ಸತ್ಯ ಸುಳ್ಳಾಗಬೇಕಾಗಿಲ್ಲ. ಸತ್ಯ ಸತ್ಯನೇ. ನೀವು ಉತ್ತರ ಎದುರಾಳಿಗಳು ಕೊಡಬೇಡಿ, ಸಾರ್ವಜನಿಕರಿಗೆ ಕೊಡಿ. ಹೌದು, ರಾಜಕೀಯ ಅಸ್ತ್ರವೋ ಮತ್ತೊಂದು ಮಗದೊಂದು ಬೇರೆ, ಒಟ್ಟಾರೆ ಮಾಡಿದ ತಪ್ಪೇ ಅದು. ಆ ತಪ್ಪನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಖಂಡಿತ. ನೋಡಿ, ಈ ವಿಚಾರನ ಒಂದು ಸಮಗ್ರವಾಗಿ ನೋಡಬೇಕು ಅಂತ ಹೇಳಿದ್ರೆ, ಒಂದು ಈ ವಿಡಿಯೋಗಳನ್ನು ಹರಿಬಿಟ್ಟಿದ್ದು ಸ್ತ್ರೀಯರಿಗೆ ಒಂದು ಅವಮಾನ ಮಾಡಿದಾಗಿದೆ. ಸಾಕಷ್ಟು ಅವರು ಮನೋವ್ಯಾಕುಲತೆಗೆ ಒಳಗಾಗ್ತಾರೆ. ಸಾಕಷ್ಟು ಡೈವೋರ್ಸ್ ಪ್ರಕರಣಗಳು ಹೊಸದಾಗಿ ದಾಖಲಾಗ್ತಾ ಇದ್ದಾವೆ. ಅವರ ಸಂಸಾರದಲ್ಲಿ ಬಿರುಕು ಮೂಡ್ತಾ ಇದೆ, ಸ್ತ್ರೀಯರ ಗೌರವ ಹಾಳಾಗ್ತಾ ಇದೆ. ಇದೆಲ್ಲವನ್ನು ನಾನು ಒಪ್ತೀನಿ. ಹೌದು, ಆ ರೀತಿ ಮಾಡೋದ್ರಿಂದ ಈ ಘಟನೆಗಳೆಲ್ಲ ಆಗ್ತಾ ಇದೆ. ಸ್ತ್ರೀಯರ ಘನತೆಗೂ ಸಹ ಕುಂದು ಬರ್ತಾ ಇದೆ. ಅದು ಅಪರಾಧ, ಹೌದು, ಅದನ್ನು ನಾನು ಒಪ್ತೇನೆ. ನನ್ನ ಮೂಲಭೂತವಾದಂತಹ ಪ್ರಶ್ನೆ, ಈ ಗೌರವ ಹಾಳಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂತಹ ಘಟನೆಯನ್ನ ತಪ್ಪಿಸ್ಕೊಂಡೋಗ್ಲಿಕ್ಕೆ ಸಾಧ್ಯವಾ? ಅಂತಹ ಘಟನೆಗೆ ಶಿಕ್ಷೆ ಬೇಡವಾ? ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಇನ್ನೂ ಸೂಕ್ಷ್ಮವಾಗಿ ಆ ಮಹಿಳೆಯರ ಮುಖವನ್ನ ಬ್ಲರ್ ಮಾಡಿ ಕಾಣದ ರೀತಿ, ಐಡೆಂಟಿಟಿ ಕಾಣದ ರೀತಿ ಬಿಟ್ಟಿದ್ದಿದ್ರೆ ಸೂಕ್ತ ಇರೋದು. ಅದೊಂದು ತಪ್ಪಾಗಿದೆ. ಹಾಗಂತ ಈ ವಿಚಾರವನ್ನ ಬಯಲಿಗೆಳೆದಿದ್ದೇ ತಪ್ಪು ಅಂತ ಹೇಳಿದ್ರೆ ಅದನ್ನ ನಾನು ಒಪ್ಪೋದಿಲ್ಲ. ಯಾಕೆಂತ ಹೇಳಿದ್ರೆ, ಸಾವಿರಾರು ಮಹಿಳೆಯರನ್ನ ಮುಕ್ಕಿದಂತಹ ಒಬ್ಬ ವಿಷಜಂತು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ. ನಿಮ್ಮ ಉದ್ದೇಶ ನಿಮ್ಮ ಉದ್ದೇಶ ಏನು? ಒಬ್ಬ ಕಳ್ಳ ಮತ್ತೊಬ್ಬ ಕಳ್ಳನ್ನ ಹಿಡ್ಕೊಡ್ಬಾರ್ದು ಅಂತ ಇದೆಯಾ? ನಿಮ್ಗೆ ಅವಕಾಶ ಸಿಕ್ಕಿದಾಗ ಅವ್ರು ಮಾಡಿದಂತಹ ನೀಚ ಕೃತ್ಯಗಳನ್ನ ಬಯಲುಗೆಳೀರಿ. ಅವ್ರಿಗೆ ಅವಕಾಶ ಸಿಕ್ಕಿದಾಗ ನಿಮ್ಮ ನೀಚ ಕೃತ್ಯಗಳನ್ನ ಬಯಲುಗೆಳೀಲಿ. ಇಬ್ರಿಗೂ ಶಿಕ್ಷೆ ಆಗ್ಲಿ. ನೀವು ಅವ್ರಿಗೆ ಉಗಿಯೋದು, ಅವರು ನಿಮ್ಗೂ ಉಗಿಯೋದಲ್ಲ. ನೀವಿಬ್ರು ಈ ರೀತಿ ಮಾಡಿಕೊಂಡು ಸಾರ್ವಜನಿಕರ ಮುಂದೆ ಬೆತ್ತಲಾಗ್ತಾ ಇದ್ದೀರಿ. ಉತ್ತರದಾಯಿತ್ವ ಇರಬೇಕಾಗಿರೋದು ಸಾರ್ವಜನಿಕರಿಗೆ, ಕೆಸರೆರಚೋದಲ್ಲ ಅಲ್ಲ. ಶಿಕ್ಷೆ ಮಹಿಳೆಯರ ಘನತೆಯನ್ನ ಕುಂದು ಮಾಡಿದಂತಹ, ಮುಖವನ್ನ ಬ್ಲರ್ ಮಾಡದಂತಹ ವ್ಯಕ್ತಿಗೂ ಆಗ್ಲಿ, ಈ ಕೃತ್ಯಕ್ಕೆ ಕಾರಣನಾದ್ನಲ್ಲ ಆ ವ್ಯಕ್ತಿಗೂ ಆಗ್ಲಿ.
ಸರ್, ನಾನು ಇನ್ನೊಂದು ಪ್ರಮುಖವಾದ ಪ್ರಶ್ನೆ. ಈಗ ತುಂಬ ಜನ ಹೇಳ್ತಾ ಇರೋದು ವಿಡಿಯೋ ವೈರಲ್ ಆಗಿದೆ, ಅದರಲ್ಲಿ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾ ಇಲ್ಲ, ಕೇವಲ ಪ್ರಜ್ವಲ್ ರೇವಣ್ಣ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ. ಕೆಲವು ಸ್ಕ್ರೀನ್ ಶಾಟ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಅರ್ಧ ಮುಖ ಕಾಣಿಸ್ತಾ ಇದೆ. ಈಗಾಗಲೇ ಒಂದು FIR ದಾಖಲಾಗಿದೆ. FIR ನಲ್ಲಿ ನೀಟಾಗಿ ಆ ಮಹಿಳೆ ಮೆನ್ಷನ್ ಮಾಡಿದ್ದಾರೆ. ಅವ್ರ ಮಹಿಳೆ ಏನು ಹೇಳ್ತಾರೆ ಅಂದರೆ, ಪ್ರಜ್ವಲ್ ರೇವಣ್ಣನೇ ಹೇಳ್ತಾ ಇದ್ರಂತೆ, ಈಗ ನನ್ನ ಮುಖ ನಾನು ತೋರಿಸ್ಕೊಳ್ಳೋದಿಲ್ಲ, ನಾನು ಮುಂದೊಂದು ದಿನ ನಿನ್ನ ವಿಡಿಯೋ ನಿಲ್ಲಬೇಕಾದ್ರೂ ನಾನು ಹರಿಬಿಡ್ಬೋದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಂತೆ. ಮತ್ತೆ ಆ ವಿಡಿಯೋ ತೋರಿಸಿ ಕರ್ಸ್ಕೊಳ್ತಾ ಇದ್ರಂತೆ. ಪ್ರಜ್ವಲ್ ರೇವಣ್ಣ ಉದ್ದೇಶ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆತನ ಮರ್ಯಾದೆ ಹೋಗಬಾರ್ದು ಎನ್ನುವ ಕಾರಣಕ್ಕಾಗಿ ಕೇವಲ ಆ ಮಹಿಳೆಯದು ಮಾತ್ರ ವಿಡಿಯೋ ಮಾಡಿದ್ದಾರೆ. ಈಗ FSLಗೆ ಆ ವಿಡಿಯೋವನ್ನು ಕಳಿಸ್ಕೊಟ್ಟ ಸಂದರ್ಭದಲ್ಲಿ ಅಂದರೆ ಯಾವ ರೀತಿ ಸಾಕ್ಷಿಯಾಗಿ ಅದನ್ನು ಪರಿಗಣಿಸಲ್ಲ, ಅಂದರೆ ವಾಯ್ಸ್ ಮ್ಯಾಚ್ ಮಾಡ್ತಾರೆ ಹೇಗೆ ಅಂತ ನೋಡಿ. ಈಗ FSLಗೆ ಆ ವಿಡಿಯೋವನ್ನು ಕಳಿಸ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ, ಅತಿ ಅಗತ್ಯ. ಆ FSL ರಿಪೋರ್ಟ್ ಏನಿದೆ ಅದೇ ಪ್ರಮುಖವಾದಂತಹ ಪಾತ್ರವನ್ನು ಈ ಪ್ರಕರಣದಲ್ಲಿ ತಗೊಳ್ಳುತ್ತೆ. ಇಲ್ಲಿ ಏನು ಆರೋಪಿತ ವ್ಯಕ್ತಿ ಇದ್ದಾನೆ, ನಾನು ಇದನ್ನು ಮುಚ್ಚುಮರೆ ಮಾಡೋದಿಲ್ಲ, ಯಾಕೆಂದರೆ ಇಡೀ ಕರ್ನಾಟಕ, ಬಹುತೇಕ ಭಾರತವೇ ನೋಡಿರ್ತಕ್ಕಂತಹ ವಿಡಿಯೋಗಳಿದೆ. ಅಲ್ಲಿ ತಾವು ಹೇಳಿದಾಗೆ ಒಬ್ಬ ವ್ಯಕ್ತಿಯ ಮುಖ ಕೆಲವು ವಿಡಿಯೋಗಳಲ್ಲಿ ಅರ್ಧಂಬರ್ಧ ಕಾಣ್ತಾ ಇದೆ. ಆತನ ಅನ್ನೋಂಥ ಗುಮಾನಿ ಬರೋ, ಸಂಶಯ ಬರೋ ರೀತಿನೂ ಸಹ ಇದೆ. ಕೆಲವು ವಾಯ್ಸ್ಗಳು ಸಹ ಇದೆ. ಏನು ರಕ್ಷಣೆ ತಗೋಬೋದು? ಆ ವ್ಯಕ್ತಿ ಅಲ್ಲ ಬೇರೆಯವನು, ಅಥವಾ ಆ ವಾಯ್ಸ್ ಅಲ್ಲ ಬೇರೆದು, ಈ ರೀತಿ ರಕ್ಷಣೆ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು. ಇಂತಹ ಸಂದರ್ಭದಲ್ಲಿ ಈ ಏನು FSL ರಿಪೋರ್ಟ್ ಇದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಏನು ಸಂಶಯ ಪಡ್ತಾ ಇರತಕ್ಕಂತಹ ಆರೋಪಿ ಅಂತ ಏನು ಹೇಳ್ತಾ ಇದ್ದೀವಿ, ಆತನ ನೈಜವಾದಂತಹ ಮುಖಚರ್ಯೆ ಅದರಲ್ಲಿದೆಯಾ, ಆತನ ಏನು ಧ್ವನಿ ಇದೆ ಅದು ಅಲ್ಲಿದೆಯಾ ಅನ್ನೋಂಥದ್ದನ್ನ FSLನವರು ಗುರುತಿಸ್ಬೇಕಾಗ್ತದೆ. ಆ ಸಂದರ್ಭಕ್ಕೆ ಈ ವಿಡಿಯೋ ಮಾರ್ಫ್ ಆಗಿದೆಯಾ, ಎಡಿಟ್ ಆಗಿದೆಯಾ ಅನ್ನೋದನ್ನ FSLನವರು ಮೊದಲು ಪರಿಗಣನೆಗೆ ತಗೊತಾರೆ. ಆ ಬಗ್ಗೆ ಒಂದು ವರದಿ ಇರ್ತಾರೆ. ಮತ್ತು ಈ ಸಂಶಯ ಏನು ವ್ಯಕ್ತಪಡಿಸ್ತಾ ಇದ್ದೀವಿ, ಆ ಆರೋಪಿಯ ನೈಜವಾದಂತಹ ವಾಯ್ಸ್ ಅದನ್ನು ರೆಕಾರ್ಡ್ ಮಾಡಿಕೊಂಡು ಈ ವಿಡಿಯೋದಲ್ಲಿರತಕ್ಕಂತಹ ವಾಯ್ಸ್ ಜೊತೆಗೆ ಕಂಪೇರ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಆ ವಾಯ್ಸು ಈ ವಾಯ್ಸು ನಂತರ ಸೇರಿಸಿದ್ದ ಅಥವಾ ಸಹಜವಾಗಿದ್ದ ಅನ್ನೋದು ಗಮನಕ್ಕೆ ಬರ್ತಾರೆ. ಅಲ್ಲಿ ಆ ವಿಡಿಯೋಗಳನ್ನು ಗಮನಿಸಿದಾಗ ಆ ಅತ್ಯಾಚಾರ ಏನು ಆ ವ್ಯಕ್ತಿ ಮಾಡ್ದ ಗಂಡಸು, ಆತ ತನ್ನ ಮುಖವನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಿಕೊಂಡಿರೋದು ತುಂಬ ಸ್ಪಷ್ಟವಾಗಿ ಕಾಣ್ತದೆ. ಕೆಲವು ವಿಡಿಯೋ ಕಾಲ್ಗಳಲ್ಲಿ ಮಾತ್ರ ಆತನ ಮುಖ ಅರ್ಧಂಬರ್ಧ ಕಾಣುತ್ತೆ, ಅದು ಪೂರ್ತಿ ಅಲ್ಲ. ವಾಯ್ಸು ಕೆಲವು ಗುರುತಿಸಬಹುದಾದಂತಹ ವಾಯ್ಸೇ ಇದೆ, ಆದರೆ ಸೈಂಟಿಫಿಕ್ ಆಗಿ ಇದು ಪುರಾವೆ ಆಗಬೇಕಾಗ್ತದೆ. ಆಗಷ್ಟೇ ಆರೋಪಿಗಳಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಒಂದು ಪ್ರಮುಖವಾದಂತಹ ಅಂಶವನ್ನು ತಮ್ಮ ಮುಂದೆ ಸಾರ್ವಜನಿಕರಿಗೆ ಇಡೋದೇನು ಅಂತ ಹೇಳಿದ್ರೆ, ಈಗ ಏನು ಅಲ್ಲಿ ಅರ್ಧಂಬರ್ಧ ಮುಖ ಕಾಣ್ತಾ ಇದೆ, ಈತ ಅಲ್ಲ, ಆತನ ವಾಯ್ಸ್ ಅಲ್ಲ, ಇದು ಯಾರೋ ಮಿಮಿಕ್ರಿ ಆರ್ಟಿಸ್ಟ್ ಮಾಡ್ತಕ್ಕಂತಹ ವಾಯ್ಸು ಅಂತ ಹೇಳೋದಾದರೆ ಇದೇ ನಿಮ್ಮ ಸ್ಟ್ಯಾಂಡ. ಒಂದು ವೇಳೆ FSL ರಿಪೋರ್ಟ್ನಲ್ಲಿ ಅದು ನೈಜವಾದಂತಹ ಮುಖಚರ್ಯೆ, ಅದು ಎಡಿಟ್ ಆಗಿಲ್ಲ, ಆ ವಾಯ್ಸ್ ಏನಿದೆ ಅದು ಆರೋಪಿತರ ವಾಯ್ಸಿಗೆ ಕಂಪೇರ್ ಆಗ್ತಾ ಇದೆ ಅಂತ ಬಂದರೆ ಬೇರೆ ಡಿಫೆನ್ಸನ್ನು ನೀವು ತಗೊಳ್ಳೋದಿಲ್ವಾ? ಶಿಕ್ಷೆಗೆ ಒಪ್ಕೊಂಡ್ಬಿಡ್ತೀರಾ? ಗಿಲ್ಟಿ ಪ್ಲೀಡ್ ಆಗ್ತೀರಾ? ಸಾಕಷ್ಟು ಮಹಿಳೆಯರ ಘನತೆಗೆ ಕುಂದಾಗಿದೆ, ಅವ್ರ ಸಂಸಾರದಲ್ಲಿ ಸಮಸ್ಯೆ ಆಗಿದೆ ಅಂತ ಏನು ಹೇಳ್ತಾ ಇದ್ದೀರಿ, ನೀವೇನೆ ಈತನೇ ಅಲ್ಲಿ ಒಳಗಾಗಿರೋದ್ರಿಂದ, ರಿಪೋರ್ಟ್ ಬಂದಿರೋದ್ರಿಂದ ಈತ ಅಷ್ಟೂ ಜನರ ಮಹಿಳೆಯರ ಸಂಸಾರವನ್ನು ಹಾಳು ಮಾಡಿದಂತಹ ವ್ಯಕ್ತಿ, ಈತನನ್ನು ನಾವು ಸಮರ್ಥಿಸ್ಕೊಳ್ಳೋದಿಲ್ಲ ಅಂತ ಸಾರ್ವಜನಿಕವಾಗಿ ನೀವು ಒಪ್ಕೊಂತೀರಾ? ಇದನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ಒಂದು ಕ್ಲಾರಿಟಿ ಸಿಕ್ತು ನನಗೆ. ಈಗ ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಮುಖ ಕಾಣ್ತಿಲ್ಲ ಅಂದ ಮಾತ್ರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಣೆ ಪಡಿಬಹುದೇ ಹೊರತಾಗಿ ಕಾನೂನು ರೀತಿಯಲ್ಲಿ ರಕ್ಷಣೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. FSL ಅಲ್ಲಿ ತುಂಬ ಕ್ಲಿಯರ್ ಪಿಕ್ಚರ್ ನಮಗೆ ಸಿಕ್ಕಿಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಸಾಧ್ಯ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಯಾರೋ ಆಡ್ದಂಥ 4 ಮಾತೇ ಹೊರತು ಜನಗಳು ಅದನ್ನ ಒಪ್ತಾರ ಅನ್ನೋದು ಮುಖ್ಯ ಆಗುತ್ತೆ. ನಾನು ಹೇಳೋದು ಏನಂತ ಹೇಳಿದ್ರೆ, ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಕಾರ್ಯಕರ್ತರು ಕೆಲವು ಸಂಖ್ಯೆಯಲ್ಲಿ ಇರ್ತಾರೆ, ಬೆರಳೆಣಿಕೆ. ಈ ಕಡೆ ಕಾರ್ಯಕರ್ತರು ಬೆರಳೆಣಿಕೆ ಇರ್ತಾರೆ. ಆದ್ರೆ ಸಾರ್ವಜನಿಕರು ಇರ್ತೀವಲ್ಲ, ನಾವು ಯಾವುದು ಪಕ್ಷಕ್ಕೆ ಸೇರದೆ ಸರಿ ತಪ್ಪನ್ನ ಪರಿಗಣಿಸೋ ನಾವಿದೀವಲ್ಲ, ನಾವು ತುಂಬಾ ಜನ ಇದೀವಿ. ನಿಜಕ್ಕೂ ಸೋಷಿಯಲ್ ಮೀಡಿಯಾನ ರೂಲ್ ಮಾಡ್ತಾ ಇರೋರು ಸಾರ್ವಜನಿಕರು. ಇವ್ರ ಪಕ್ಷದ ಸರಿ ಅಂತ ಹೇಳ್ತಾರೆ, ಅವರು ಅವ್ರ ಪಕ್ಷದ ಸರಿ ಅಂತ ಹೇಳ್ತಾರೆ. ನಾವು ನಿರ್ಲಿಪ್ತರು, ಎರಡೂ ಪಕ್ಷಕ್ಕೆ ಸೇರಿದವರಲ್ಲ. ನಮ್ಮಂಥವ್ರ ಸಂಖ್ಯೆ ಬಹಳಷ್ಟಿದೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಅದು ಅಬ್ರಸೋದಿಲ್ಲ, ಅದನ್ನು ಒಪ್ಪೋದಿಲ್ಲ ಜನ.
ಓಕೆ ಸರ್, ಇನ್ನೊಂದು ನಂದು ಪ್ರಶ್ನೆ ಈಗ. ನಾನು ಹಿಂದೆ ಒಂದು ಪ್ರಕರಣ ಗಮನಿಸಿದ್ದೆ. ಸ್ವಾಮೀಜಿಯೊಬ್ಬರ ಪ್ರಕರಣ, ಬಹಳ ಪ್ರಖ್ಯಾತ ಸ್ವಾಮೀಜಿ. ಅಲ್ಲೂ ಅತ್ಯಾಚಾರ ಆರೋಪ ಕೇಳಿ ಬಂದಿತ್ತು, ಇದಿಷ್ಟು ಬಾರಿ ಅಂತ ಹೇಳಿ. ಅಂತಿಮವಾಗಿ ಕೋರ್ಟ್ ತೀರ್ಪು ಕೊಡುತ್ತೆ, ನೀತಿಗೆಟ್ಟ ಒಪ್ಪಿತ ಸಂಬಂಧ ಅಂತ. ಪರಸ್ಪರ ಒಪ್ಪಿಗೆ ಇತ್ತು, ಆದರೆ ಸ್ವಾಮೀಜಿ ಆಗಿರೋ ಕಾರಣಕ್ಕಾಗಿ ತನ್ನ ಅಧಿಕಾರವನ್ನು ಅಥವಾ ತನ್ನ ಹುದ್ದೆಯನ್ನು ಬಳಸ್ಕೊಂಡ್ಬಿಟ್ರು ಅನ್ನೋ ಕಾರಣಕ್ಕೆ ನೀತಿಗೆಟ್ಟ ಅಂತ ತೀರ್ಪು ಬಂತು. ಈ ಪ್ರಜ್ವಲ್ ರೇವಣ್ಣ ವಿಡಿಯೋ ಗಮನಿಸಿದಾಗ ಒಂದು ಮಹಿಳೆ ಮಾತ್ರ ತೀವ್ರವಾಗಿ ಅಪೋಸ್ ಮಾಡ್ತಾರೆ, ಬೇಡ ಬೇಡ ಅಂತ ಹೇಳ್ತಾರೆ. ಮನೆಗೆಲಸದ ಮಹಿಳೆ, ಅದಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಚರ್ಚೆ ಆಗ್ತಿದೆ. ಇನ್ನು ಬಹುತೇಕ ಮಹಿಳೆಯರು, ಅವ್ರ ಸಂದರ್ಭ ಹೇಗಿತ್ತೋ, ಪರಿಸ್ಥಿತಿ ಹೇಗಿತ್ತೋ ಗೊತ್ತಿಲ್ಲ. ಈ ಮನುಷ್ಯ ವಿಡಿಯೋ ಮಾಡ್ತಿದ್ದ ಸಂದರ್ಭದಲ್ಲೂ ಕೂಡ ಅವ್ರು ನಗ್ನಗ್ತಾನೆ ಇರುವಂಥ ಪರಿಸ್ಥಿತಿ ಇತ್ತು. ಒಟ್ಟಾರೆಯಾಗಿ ಒಪ್ಪಿತ ಸಂಬಂಧ ಎನ್ನುವ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಕಾನೂನು ಏನು ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ನೋಡಿ, ನಾನು ಈಗ ಆಲ್ರೆಡಿ ಹೇಳಿದ ರೀತಿ, ಈಗ 9 ಸಂತ್ರಸ್ತರು ಮುಂದೆ ಬಂದಿದ್ದಾರೆ. ಅದರಲ್ಲಿ 2 ಅಧಿಕಾರಿಗಳು ಇದ್ದಾರೆ. ಆ 2 ಅಧಿಕಾರಿಗಳು ನನಗಿರೋ ಮಾಹಿತಿ ಪ್ರಕಾರ ಅವರು ಟ್ರಾನ್ಸ್ಫರ್ ವಿಚಾರಕ್ಕಾಗಿ ಸಂಸದರನ್ನ ಭೇಟಿಯಾಗಿದ್ರು. ಆ ಸಮಯದಲ್ಲಿ ಅವರ ಕೆಲಸ ಆಗ್ಬೇಕಾದ್ರೆ ಅವರು ಈ ರೀತಿ ನಡ್ಕೋಬೇಕಾಯ್ತು ಅನ್ನೋ ರೀತಿ ಹೇಳಿಕೆ ಇದೆ ಅಂತ ನನಗೆ ಮಾಹಿತಿ ಇದೆ. ಇದು ಆಮಿಷ ಆಗೋದಿಲ್ವಾ? ಇದು ಒಪ್ಪಿತ ಸಂಬಂಧ ಅಂತ ಹೇಳ್ತೀರಾ? ಅಧಿಕಾರ ದುರ್ಬಳಕೆ. ನೀನ್ ನನಗೇನೋ ಕೊಡು, ನಾನು ನಿನಗೇನೋ ಕೊಡ್ತೀನಿ ಅಂತ ಹೇಳಿದ್ರೆ ಅರ್ಥ ಏನು? ಅರ್ಥ ಏನು? ಅದನ್ನ ನೀವು ಅತ್ಯಾಚಾರ ಅನ್ನದೆ ಬೇರೆ ಯಾವ ಪದದಿಂದ ಕರಿತೀರಿ? ಒಬ್ಬ ಮಹಿಳೆ ತನ್ನ ಗಂಡನನ್ನ ಬಿಟ್ಟು ಬೇರೆ ವ್ಯಕ್ತಿಯ ಜೊತೆ ಆಕೆಯ ಮನಸ್ಸು ಇಲ್ಲದೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಕೆಗೆ ಟ್ರಾನ್ಸ್ಫರ್ ಆಗ್ಬೇಕಾಗಿರುತ್ತೆ. ನೀವು ಪ್ರತಿಯಾಗಿ ಕೇಳೋಂಥದ್ದೇನು? ಆಕೆಯ ಶೀಲವನ್ನ. ಎಂಥ ನೈತಿಕತೆ ಇದೆ ನಿಮಗೆ? ಇದನ್ನ ಒಪ್ಪಿತ ಸಂಬಂಧ ಅಂತ ಹೇಳಲಿಕ್ಕಾಗುತ್ತಾ? ಆ ಕ್ಷಣಕ್ಕೆ ಅವ್ರು ಖುಷಿಯಾಗೇ ಇರ್ತಾರೆ. ಯಾಕೆ? ಅವ್ರ ಕೆಲಸ ಆಗ್ಬೇಕಾಗಿರುತ್ತೆ. ಅವ್ರ ವೇದನೆ ಅವ್ರಿಗಷ್ಟೇ ಗೊತ್ತು. ಒಬ್ಬ ಸ್ತ್ರೀ ಮನೆಯಿಂದ ಹೊರಗಡೆ ಬಂದ್ರೆ ಎಷ್ಟು ಸುರಕ್ಷೆ ಆಕೆಗಿದೆ ಅನ್ನುವಂಥ ಸಂಶಯ ಮೂಡುತ್ತೆ. ಗಾಂಧೀಜಿಯವರು ಕಂಡಂತಹ ಮಧ್ಯರಾತ್ರಿಯಲ್ಲಿ ಮಹಿಳೆಯರು ಓಡಾಡುವ ರೀತಿ ಆಗ್ಬೇಕು ಸ್ವತಂತ್ರವಾಗಿ. ಎಲ್ಲಿ ಏನ್ ನಡೀತಾ ಇದೆ? ಅಧಿಕಾರಿಗಳು ಸುರಕ್ಷಿತರಲ್ಲ. ಅವರು ಅವ್ರ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಸಂಸದರನ್ನ ಭೇಟಿಯಾದ್ರೆ ಅತ್ಯಾಚಾರಕ್ಕೆ ಒಳಗಾಗ್ತಾರೆ. ಅದನ್ನ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಘಟನೆ ಬಂದದ್ರಿಂದ ಅವರು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದಾದ್ರೆ ರಾಮರಾಜ್ಯದ ಕನಸು ಏನಾಯ್ತು? ಗಾಂಧೀಜಿ ಕಂಡಂತ ಕನಸು ಏನಾಯ್ತು? ಇದು ರೀತಿ ಅಲ್ಲ. ಇದನ್ನ ಸಮರ್ಥಿಸ್ಕೊಳ್ಳೋ ರೀತಿನೂ ಅಲ್ಲ. ರಾಜಕೀಯ ಕಾರಣಕ್ಕಾಗಿ ನೀವು ಸಮರ್ಥಿಸ್ಕೋಬಹುದು. ನೀವು ಉತ್ತರ ಎದುರಾಳಿಗಳಿಗೆ ಕೊಡಬೇಡಿ, ಸಾರ್ವಜನಿಕರಿಗೆ ಕೊಡಿ. ನೋಡಿ, ಇದು ಅಧಿಕಾರ ದುರ್ಬಳಕೆನೂ ಹೌದು, ಅತ್ಯಾಚಾರವೂ ಹೌದು. ಯಾಕೆಂತ ಹೇಳಿದ್ರೆ, ಒಂದು ಕೆಲಸವನ್ನ ನಾನು ನಿನಗೆ ಮಾಡ್ಕೊಡ್ತೇನೆ, ನೀನು ನನಗೆ ಶೀಲವನ್ನ ಕೊಡಬೇಕು ಅಂತ ಹೇಳಿದ್ರೆ ಇದನ್ನ ಅತ್ಯಾಚಾರ ಅಂತ ಕರೀದೆ, ಬೇರೆ ವಿಧಿ ಇಲ್ಲ. ಆಕೆ ಒತ್ತಡಕ್ಕೆ ಒಳಗಾಗಿ ತನಗೆ ಕೆಲಸ ಆಗ್ಬೇಕಾದ್ರಿಂದ ಆ ದೃಷ್ಟಿನಲ್ಲಿ ಆಕೆ ತನ್ನ ಶೀಲವನ್ನು ಒಪ್ಪಿಸ್ಕೊಂಡಿರ್ತಾಳೆ. ಹಾಗಾಗಿ ಇದು ಅತ್ಯಾಚಾರವೇ. ಇದನ್ನ ನಾಗರಿಕ ಸಮಾಜವೂ ಒಪ್ಪೋದಿಲ್ಲ, ಕಾನೂನು ಸಹ ಒಪ್ಪೋದಿಲ್ಲ. ಕಾನೂನು ಒಪ್ಪಿತ ಲೈಂಗಿಕ ಕ್ರಿಯೆ ಆಗೋದಿಲ್ಲ. ಒತ್ತಡಕ್ಕೆ ಒಳಪಡಿಸಿ ಪಡೆದುಕೊಂಡಂತಹ ಒಂದು ಲೈಂಗಿಕ ಕ್ರಿಯೆ ಆಗಿರುತ್ತೆ. ಹಾಗಾಗಿ ಇದು ಅತ್ಯಾಚಾರವೇ. ಜೀವಾವಧಿ ಶಿಕ್ಷೆ ತನಕ ಶಿಕ್ಷೆಯನ್ನು ವಿಧಿಸಬಹುದಾದಂತಹ ಕಾನೂನು ನಮ್ಮಲ್ಲಿ ಇದೆ. ಇನ್ನೊಂದು ಪ್ರಶ್ನೆ, ಅಂದರೆ ಇದು ಜನಸಾಮಾನ್ಯರ ಪ್ರಶ್ನೆ ಕೇಳ್ತಾ ಇರೋದು. ಈಗ ಒಂದೆರಡು FIR ದಾಖಲಾಗಿದೆ. ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೊಬ್ಬರು ಕೂಡ ದೂರು ಕೊಟ್ಟಿದ್ದಾರೆ, FIR ದಾಖಲಾಗಿದೆ. ಇನ್ನಷ್ಟು ಸಂತ್ರಸ್ತೆಯರು ಕೂಡ ಮುಂದೆ ಬರ್ತಿದ್ದಾರೆ. ಇನ್ನಷ್ಟು ಜನಕ್ಕೆ ಧೈರ್ಯ ಬಂದು ಇನ್ನೊಂದಷ್ಟು ಜನ ಮುಂದೆ ಬರ್ಬೋದು. ನಾವು ನೋಡಿದಷ್ಟು ವಿಡಿಯೋಗಳಲ್ಲೇ ಈಗಾಗಲೇ 40ರಿಂದ 45 ಮಹಿಳೆಯರಿದ್ದಾರೆ. ಅದರಲ್ಲೇ ಸಾಕಷ್ಟು ಮಂದಿ ಬಂದು ಪ್ರತ್ಯೇಕ FIR ದಾಖಲಾಗ್ತಾ ಹೋದರೆ ಶಿಕ್ಷೆ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ? ನೋಡಿ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿದೆ ಅದರಲ್ಲಿ ಈ ಎಲ್ಲ ಪ್ರಕರಣಗಳಿಗೂ ಪ್ರತ್ಯೇಕವಾದಂತಹ ಟ್ರಯಲ್ ನಡಿಬೇಕಾಗುತ್ತೆ. ಒಂದೊಂದು ಕೃತ್ಯವು ಸಪರೇಟ್. ಅಷ್ಟೂ ಜನ ಮಹಿಳೆಯರು ಒಂದೇ ದಿವಸ ಒಟ್ಟಿಗೆ ಒಂದೇ ಉದ್ದೇಶದಿಂದ ಒಂದೇ ಸ್ಥಳದಲ್ಲಿ ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು ಅಲ್ಲ. ಈ ಎಷ್ಟು ಪ್ರಕರಣಗಳು ದಾಖಲಾಗ್ತವೋ ಅಷ್ಟು ಪ್ರಕರಣಗಳಲ್ಲಿ ಪ್ರತ್ಯೇಕವಾದಂತಹ ತನಿಖೆಯೇ ಆಗ್ಬೇಕಾಗ್ತಾರೆ. FIR ಸಪರೇಟ್ ಆಗುತ್ತೆ, ಚಾರ್ಜ್ ಶೀಟು ಸಹ ಸಪರೇಟ್ ಆಗುತ್ತೆ,
ಅದು ಟ್ರಯಲ್ ಸಹ ಸಪರೇಟ್ ಆಗಿ ಆಗುತ್ತೆ. ಅದರಲ್ಲಿ ಏನು ತನಿಖೆ ಸಂದರ್ಭದಲ್ಲಿ ಮಹಿಳೆಯರು ಹೇಳಿಕೆ ಕೊಟ್ಟಿರ್ತಾರೆ, ಅದೇ ಹೇಳಿಕೆಯನ್ನ ಬದ್ಧವಾಗಿ ಅವರು ನ್ಯಾಯಾಲಯದ ಮುಂದೆ ಸಹ ಹೇಳಬೇಕಾಗ್ತದೆ. ತನಿಖಾಧಿಕಾರಿಗಳು ಸಹ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿ ಅವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗ್ತದೆ. ಆಗ ವಿಚಾರಣಾ ಸಂದರ್ಭದಲ್ಲಿ ತಮ್ಮ ಹೇಳಿಕೆಗೆ ಬದ್ಧವಾಗಿ ವ್ಯತಿರಿಕ್ತವಾಗದೆ ಸ್ಪಷ್ಟವಾಗಿ ತಮಗೆ ನಡೆದಂತಹ ದೌರ್ಜನ್ಯವನ್ನ ಸಂತ್ರಸ್ತ ಮಹಿಳೆಯರು ಹೇಳ್ಕೊಂಡಂತಹ ಸಂದರ್ಭದಲ್ಲಿ ಅದು ವಿಶ್ವಾಸಾರ್ಹವಾಗಿದೆ, ಅದು ಯಾವುದೇ ಪ್ರಲೋಭನೆಗೆ ಒತ್ತಡಕ್ಕೆ ಒಳಗಾಗಿದ್ದಲ್ಲ, ನಂಬಲರ್ಹ ಅಂತ ನ್ಯಾಯಾಲಯ ಗಮನಕ್ಕೆ ಬಂದ್ರೆ ಅತ್ಯಾಚಾರದಂತಹ ಪ್ರಕರಣಗಳಲ್ಲಿ ಶಿಕ್ಷೆ ಕೊಡಲಿಕ್ಕೆ ಅದಷ್ಟೇ ಸ್ಟೇಟ್ಮೆಂಟ್ ಸಾಕಾಗುತ್ತೆ. ಮೆಡಿಕಲ್ ಎವಿಡೆನ್ಸು ಇಂತಹ ಸಂದರ್ಭದಲ್ಲಿ ಪೂರಕ ಆಗದೇ ಇರ್ಬೋದು, ಆದರೂ ಸಹ ಅದನ್ನು ಬದಿಗಿರಿಸ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಘಟನೆ ನಿನ್ನೆ ಮೊನ್ನೆ ನಡೆದಿರತಕ್ಕಂಥದ್ದು ಅಲ್ಲ, ಸಾಕಷ್ಟು ವರ್ಷಗಳ ಹಿಂದೆ ನಡೆದಿರೋದ್ರಿಂದ ನ್ಯಾಯಾಲಯಗಳು ಸಹ ಏನು ಸಂತ್ರಸ್ತರಿದ್ದಾರೆ ಅವರ ಹೇಳಿಕೆ ಸಂಶಯಾತೀತವಾಗಿದ್ದರೆ ಅದಕ್ಕೆ ಮಹತ್ವವನ್ನು ಕೊಟ್ಟು ಈ ಪ್ರಕರಣವನ್ನು ಶಿಕ್ಷೆ ಕೊಡೋದ್ರ ಮೂಲಕ ಮುಕ್ತಾಯಗೊಳಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅದು ಕಾನೂನು ಸಮ್ಮತವೂ ಸಹ ಹೌದು. ಮತ್ತೆ ಈ ಪ್ರಕರಣದಲ್ಲಿ ನಾನು ಈಗ ಆಲ್ರೆಡಿ ಹೇಳಿದ ರೀತಿ ಜೀವಾವಧಿ ಶಿಕ್ಷೆ ಕೊಡುವಷ್ಟು ಕಾನೂನು ಪ್ರಬಲವಾಗಿದೆ. ಅಂದ್ರೆ ಸಂತ್ರಸ್ತರ ಹೇಳಿಕೆ, ಸಂತ್ರಸ್ತರ ಸ್ಟ್ಯಾಂಡ್ ಬಹಳ ಮುಖ್ಯ ಆಗುತ್ತೆ. ಅದು ಮುಖ್ಯ. ಮತ್ತೆ ಉದಾಹರಣೆಗೆ ಒಂದು 10 ಪ್ರಕರಣ ದಾಖಲಾಯಿತು, 10 ಚಾರ್ಜ್ ಶೀಟ್ ಆಯಿತು, 10 ವಿಚಾರಣೆ ನಡೀತು, 10ರಲ್ಲೂ ಆರೋಪಿಗೆ ಶಿಕ್ಷೆ ಆಯಿತು ಅಂತ ಅನ್ಕೊಳ್ಳೋಣ. ಅಂತಹ ಸಂದರ್ಭದಲ್ಲಿ ಏನು ಸೆಕ್ಷನ್ಗಳನ್ನು ಹಾಕಿರ್ತಾರೆ ಅದಕ್ಕೆ ಪ್ರತ್ಯೇಕವಾಗಿ ಶಿಕ್ಷೆಗಳನ್ನು ಪ್ರಕಟಿಸಲಾಗುತ್ತೆ. ಈಗ ಒಂದು ಸೆಕ್ಷನ್ಗೆ 3 ವರ್ಷ ಶಿಕ್ಷೆ ವಿಧಿಸ್ಬೋದು, ಇನ್ನೊಂದು ಪ್ರಕರಣಕ್ಕೆ 10 ವರ್ಷ ಶಿಕ್ಷೆ ವಿಧಿಸ್ಬೋದು, ಮತ್ತೊಂದು ಕಲಂಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ಬೋದು. ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಎಲ್ಲ ಶಿಕ್ಷೆಯೂ ಸಹ ಒಟ್ಟಿಗೆ ಅನುಭವಿಸುವ ರೀತಿ ಆದೇಶವನ್ನು ಮಾಡ್ಬೋದು. ಅದಕ್ಕೂ ಸಹ ನಮ್ಮ ಕಾನೂನಿನಲ್ಲಿ CRPCನಲ್ಲಿ ಅವಕಾಶ ಇದೆ. ಮತ್ತೆ ಒಂದು 10 ಪ್ರಕರಣದಲ್ಲೂ ಶಿಕ್ಷೆ ಆಯಿತು ಅಂತಂದಾಗ ಆ 10 ಪ್ರಕರಣವನ್ನು ಸೇರಿ ಒಟ್ಟಿಗೆ ಶಿಕ್ಷೆಯನ್ನು ಅನುಭವಿಸಬೇಕು ಅಂತನೂ ಬರೀಲಿಕ್ಕೆ, ಜಡ್ಜ್ಮೆಂಟ್ನಲ್ಲಿ ಅದನ್ನು ಸೂಚಿಸಲಿಕ್ಕೆ ನ್ಯಾಯಾಲಯಕ್ಕೆ ಅವಕಾಶ ಇದೆ. ಅದು ನಮ್ಮ CRPC ಸೆಕ್ಷನ್ನಲ್ಲಿ ಇದೆ. 429 ಅಂಡ್ 428 ಏನು ಸೆಕ್ಷನ್ ಇದೆ ಅದು ಒಟ್ಟಿಗೆ ಅನುಭವಿಸ್ಬೋದು ಅಂತ ಆದೇಶವನ್ನು ಮಾಡಬಹುದು. ಇದೊಂದು ಜನಸಾಮಾನ್ಯರ ಪ್ರಶ್ನೆ, ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಈಗ ಪ್ರಜ್ವಲ್ ರೇವಣ್ಣ ಅತ್ಯಂತ ಪ್ರಭಾವಿ ವ್ಯಕ್ತಿ ಆಗಿರುವಂಥ ಕಾರಣಕ್ಕಾಗಿ, ದುಡ್ಡಿರುವಂಥ ವ್ಯಕ್ತಿ ಆಗಿರುವಂಥ ಕಾರಣಕ್ಕಾಗಿ ಈಗ ಸಾಕ್ಷಿ ನಾಶ ಮಾಡೋಕೆ ಅವಕಾಶ ಇರುತ್ತಾ ಇಂಥ ಪ್ರಕರಣದಲ್ಲಿ? ನೋಡಿ, ಸಾಮಾನ್ಯವಾಗಿ ಸಾಕ್ಷಿ ನಾಶವನ್ನು ಮಾಡಲಿಕ್ಕೆ ಪ್ರಭಾವಿಗಳಿಗೆ ಸಾಧ್ಯವಾಗುತ್ತೆ ಸಾಮಾನ್ಯವಾಗಿ. ಆ ದೃಷ್ಟಿಯಿಂದ ಈ ಅತ್ಯಾಚಾರದಂತಹ ಪ್ರಕರಣದಲ್ಲಿ ಬೇಲನ್ನು ಕೊಡಬೇಕಾದ್ರೆ ನ್ಯಾಯಾಲಯ ಕಠಿಣವಾದಂತಹ ನಿರ್ಬಂಧವನ್ನು ವಿಧಿಸುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಅತ್ಯಾಚಾರ ಆಗಿರೋದ್ರ ಬಗ್ಗೆ ಸೂಕ್ತವಾದಂತಹ ಒಂದು ಆಧಾರ ಇಟ್ಕೊಂಡು ಆರೋಪ ಗಟ್ಟಿಯಾಗಿದ್ದ ಸಂದರ್ಭದಲ್ಲಿ ಬೇಲೆ ಸಿಗೋದಿಲ್ಲ. ಒಂದು ವೇಳೆ ಆರೋಪದಲ್ಲಿ ಈ ಸ್ವಲ್ಪ ಸಂಶಯ ಇದೆ, ಇದು ವಿಚಾರಣೆಗೆ ಒಳಪಡಬೇಕು ಅಂತ ಅನ್ಸಿದ್ರೆ ನ್ಯಾಯಾಲಯ ಅಂತಹ ಸಂದರ್ಭದಲ್ಲಿ ಬೇಲ್ ಕೊಡ್ಬೋದು. ಆದರೂ ಸಹ ಈ ಸಾಕ್ಷ್ಯವನ್ನು ನಾಶ ಮಾಡಬಾರ್ದು ಅನ್ನುವಂತಹ ನಿರ್ಬಂಧವನ್ನು ವಿಧಿಸಿ ಬೇಲನ್ನು ಸ್ಯಾಂಕ್ಷನ್ ಮಾಡುತ್ತೆ. ಅಂತಹ ಪ್ರಯತ್ನ ಪಟ್ಟಾಗ ಏನು ಈ ದುರ್ಬಲ ಸಂತ್ರಸ್ತರು ಇದ್ದಾರೆ ಅವ್ರ ಮೇಲೆ ಒತ್ತಡವನ್ನು, ಆಮಿಷವನ್ನು, ಬೆದರಿಕೆಯನ್ನು ಹಾಕುವಂಥ ಸಂದರ್ಭ ಬಂದರೆ ಅದನ್ನು ಅವರೇ ಮುಂದೆ ಬಂದು ಪ್ರತಿಭಟಿಸಬೇಕಾಗುತ್ತೆ. ಈ ರೀತಿ ಪ್ರಯತ್ನ ಆಗ್ತಾ ಇದೆ, ಬೇಲ್ ಕಂಡೀಷನ್ ವೈಲೇಟ್ ಆಗ್ತಾ ಇದೆ, ಬೇಲನ್ನು ಕ್ಯಾನ್ಸಲ್ ಮಾಡಿ ಅಂತ ಕೇಳ್ಕೋಬೇಕಾಗ್ತಾರೆ. ಅಂದ್ರೆ ನಾನು ಹೇಳ್ತಿರೋ ಸಾಕ್ಷಿ ನಾಶ ಅಂದರೆ ಇರೋ ಒಂದು ಅವಕಾಶ ಅಂದರೆ ಈ ಸಂತ್ರಸ್ತರಿಗೆ ಬೆದರಿಸ್ಬೋದು, ಒತ್ತಡ ಹಾಕ್ಬೋದು, ಅವ್ರನ್ನ ಬೇರೆ ರೀತಿಯಲ್ಲಿ ಆಮಿಷವನ್ನು ಒಡ್ಬೋದು. ಅದ್ರ ಹೊರತಾಗಿ ಬೇರೆ ಏನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್. ಕೆಲವು ಸಂದರ್ಭದಲ್ಲಿ ವಿಡಿಯೋ ಅಂತೂ ಅಳ್ಸಕ್ಕೆ ಸಾಧ್ಯ ಇಲ್ಲ. ಈಗ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ನಾವು ನಮ್ಮ ದೇಶದಲ್ಲಿ ನಾವು ನೋಡಿದ್ದೀವಿ, ಇತಿಹಾಸ ಇದೆ, ಎಲಿಮಿನೇಟು ಮಾಡ್ಬೋದು ಅಂಥದ್ದು ನಾವು ನೋಡಿದ್ದೀವಲ್ವಾ, ಈ ದೇಶ ಕಂಡಿದೆ. ಹಾಗಾಗಿ ಸಂತ್ರಸ್ತರು ಧೈರ್ಯಗೆಡಬೇಕಾಗಿಲ್ಲ, ಸೂಕ್ತವಾದಂತಹ ರಕ್ಷಣೆಯನ್ನು ಅವ್ರು ಪಡ್ಕೋಬೇಕು, ಸೂಕ್ತವಾದಂತಹ ಭದ್ರತೆಯೊಂದಿಗೆ ಅವರು ಜೀವನ ಮಾಡಬೇಕಾಗ್ತಾರೆ. ಯಾಕೆಂತ ಹೇಳಿದ್ರೆ ಪ್ರಭಾವಿ ವ್ಯಕ್ತಿ ಆರೋಪಿ ಆಗಿರ್ಬೇಕಾದ್ರೆ ಇವೆಲ್ಲ ಸಹಜ ನಡೆದಿದೆ, ಈ ದೇಶದಲ್ಲಿ ನಡೆದೇ ಇರೋಂಥ ಘಟನೆ ಏನಲ್ಲ. ಹಾಗಾಗಿ ಅವರ ರಕ್ಷಣೆಯನ್ನ
ಅವರು ಮಾಡ್ಕೋಬೇಕಾಗ್ತದೆ. ಆ ರಕ್ಷಣೆಗೆ ಪಡ್ಕೊಳ್ಳಿಕ್ಕೆ ಏನು ಅಗತ್ಯ ಇದೆ ಅದೆಲ್ಲ ಕ್ರಮವನ್ನು ಅವ್ರು ತಗೋಬೇಕಾಗುತ್ತೆ. ಆರೋಪಿ ಪ್ರಭಾವಿ, ಆತ ಜೈಲ್ಗೆ ಹೋಗ್ತಾನೆ, ಶಿಕ್ಷೆ ಆಗೇ ಆಗ್ತಾನೆ ಅಂತಂದಾಗ ಎಂತಹ ನೀಚ ಮಟ್ಟಕ್ಕೂ ಆತ ಇಳಿಬೋದು. ನಮ್ಮ ಎಚ್ಚರಿಕೆನಲ್ಲಿ ನಾವಿರೋದು ಉತ್ತಮ. ಹಾಗಾಗಿ ನಾನು ಹೇಳೋದು, ಭಯ ಪಡಿಸೋಕಲ್ಲ, ತಮ್ಮ ಎಚ್ಚರಿಕೆಯಲ್ಲಿ ತಾವಿರೋದು ಉತ್ತಮ. ಮತ್ತೆ ಹಾಗಂತ ತಾವು ಮನೇಲೆ ಕೂತ್ಕೊಂಡ್ರೆ ಅದು ಒಳ್ಳೇದಲ್ಲ. ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಈಗ ಏನು ಒಂದು 1,500 2,000 ಜನಕ್ಕೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕೃತ್ಯ ಮತ್ತೊಮ್ಮೆ ಆಗಬಾರ್ದು, ನಮ್ಮ ಭವಿಷ್ಯದ ಮಕ್ಕಳಿಗೆ, ಮಹಿಳೆಯರಿಗೆ ಸುರಕ್ಷಿತವಾದಂತಹ ಒಂದು ವಾತಾವರಣ ಇರಬೇಕು ಅಂತ ಹೇಳಿದ್ರೆ ಇಂತಹ ಕೃತ್ಯವನ್ನ ಇಂತಹ ಸಂದರ್ಭದಲ್ಲೇ ಚೂಟಬೇಕು. ತಾವು ಮುಂದೆ ಬರಬೇಕು, ಇಂತಹ ನೀಚ ಕೃತ್ಯವನ್ನ ಪ್ರತಿಭಟನೆ ಮಾಡಬೇಕು, ವಿರೋಧವನ್ನು ವ್ಯಕ್ತಪಡಿಸಿ ತಮಗಾದಂತಹ ದೌರ್ಜನ್ಯವನ್ನ SIT ಮುಂದೆ ದೂರು ದಾಖಲಿಸಿ, ಇಂಥವ್ರಿಗೆ ಶಿಕ್ಷೆ ಕೊಡಿಸಿ. ನಿಮಗಾದಂತಹ ಅನ್ಯಾಯಕ್ಕಷ್ಟೇ ಅಲ್ಲ, ಭವಿಷ್ಯದಲ್ಲಿ ಹೆಣ್ಮಕ್ಳ ವಿಚಾರಕ್ಕೆ ಯಾರೂ ಬರಬಾರ್ದು, ಆ ರೀತಿ ತಡೆಯೋ ಜವಾಬ್ದಾರಿನೂ ನಿಮ್ಮ ಮೇಲಿದೆ. ಭಯ ಪಡಿಸ್ತಾ ಇಲ್ಲ, ಭಯ ಪಟ್ಕೊಳ್ಳೋ ಅಗತ್ಯನೂ ಇಲ್ಲ. ತಮ್ಮ ಸಹಾಯಕ್ಕೆ ಇಡೀ ಕರ್ನಾಟಕ ಇದೆ, ಮಾಧ್ಯಮಗಳಿವೆ, ಸಂಘ ಸಂಸ್ಥೆಗಳಿದೆ, ನಮ್ಮಂಥ ವಕೀಲರು ಇದ್ದೀವಿ. ಯಾವುದೇ ಸಂದರ್ಭದಲ್ಲೂ ನಿಮ್ಮ ಸುರಕ್ಷತೆಗೆ ಧಕ್ಕೆ ಬರದೇ ಇರೋ ರೀತಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಆದ್ರೆ ಧೈರ್ಯ ವಹಿಸಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಕರೆಕ್ಟ್, ಒಳ್ಳೆ ಮಾತಾಡಿ ಸರ್. ಇನ್ನೊಂದು ವಿಚಾರ, ಈಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ, ಜರ್ಮನಿ ಅಂತಿದ್ದಾರೆ, ದುಬೈ ಅಂತಿದ್ದಾರೆ, ಎಲ್ಲಿದ್ದಾರೆ ಆ ಮನುಷ್ಯ ಗೊತ್ತಿಲ್ಲ. ಲುಕ್ಔಟ್ ನೋಟಿಸ್ ಆಯಿತು, ಬ್ಲೂ ಕಾರ್ನರ್ ಆಯಿತು, ಎಲ್ಲವೂ ಅಂಥದ್ದೆಲ್ಲವೂ ಕೂಡ ನಡೀತಾನೆ ಇದೆ. ಈಗ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಿದ್ದ ಹಾಗೆ ಅಥವಾ ನಮ್ಮ ರಾಜ್ಯಕ್ಕೆ ಬರ್ತಿದ್ದ ಹಾಗೆ ತಕ್ಷಣದ ಪ್ರಕ್ರಿಯೆ ಏನು, ಅಂದರೆ ವಶಕ್ಕೆ ತೆಗೆದುಕೊಳ್ತಾರ, ಆಮೇಲೆ ಪ್ರಕ್ರಿಯೆ ಏನಾಗುತ್ತೆ, ಕಾನೂನು ಪ್ರಕ್ರಿಯೆ? ನೋಡಿ, ಈಗ ಆಲ್ರೆಡಿ ಅವ್ರ ಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಇದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಆ ವ್ಯಕ್ತಿ ಎಲ್ಲಿದ್ದಾರೆ ಅನ್ನೋದನ್ನ ಗುರುತಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ ಗುರುತಿಸುವಿಕೆ ನಡೆದ ನಂತರ ಆ ವ್ಯಕ್ತಿಯನ್ನ ಬಂಧಿಸಲಿಕ್ಕೆ ಇಲ್ಲಿಂದ ಒಂದು ಟೀಮ್ ಹೋಗ್ಬೇಕಾಗ್ತಾರೆ. ಅವರು ಹೋಗಿ ಇಲ್ಲಿ ನಡೆದಿರ್ತಕ್ಕಂತಹ ಅಪರಾಧ ಕೃತ್ಯಕ್ಕೆ ಆತನನ್ನ ಬಂಧಿಸಿ ಆತನನ್ನ ಕರೆದುಕೊಂಡು ಬಂದು ಆ ಟ್ರಾವೆಲಿಂಗ್ ಪೀರಿಯಡ್ 24 ಗಂಟೆ ಏನು ಹೇಳ್ತೀವಿ, ಟ್ರಾವೆಲಿಂಗ್ ಪೀರಿಯಡನ್ನು ಎಕ್ಸ್ಕ್ಲೂಡ್ ಮಾಡಿ 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಬೇಕಾಗ್ತಾರೆ. ಇಲ್ಲಿ ಆ ವ್ಯಕ್ತಿ ಏನಾದರೂ ವಿದೇಶದಲ್ಲಿ ರಾಜಾಶ್ರಯನ್ನ ಕೇಳ್ಕೊಂಡು ಅರ್ಜಿ ಏನಾದರೂ ಸಲ್ಲಿಸಿದ್ರೆ ಅಂತಹ ಸಂದರ್ಭದಲ್ಲಿ ಬಂಧಿಸಿ ಕರ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ಬೋದು. ಅಂತಹ ಸಂದರ್ಭದಲ್ಲಿ ರಾಜತಾಂತ್ರಿಕ ಮಾರ್ಗವನ್ನೇ ನಾವು ಅನುಸರಿಸಬೇಕಾಗುತ್ತೆ. ಅಂದ್ರೆ ಈ ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತ ಹೇಳ್ತೀವಿ. ಈ ದೇಶದಲ್ಲಿ ಅಪರಾಧ ಕೃತ್ಯವನ್ನ ಎಸಗಿ ಬೇರೆ ದೇಶಕ್ಕೆ ಆತ ಹೋದ್ರೆ, ಅಲ್ಲಿನ ಆಶ್ರಯವನ್ನ ಆತ ಬೇಡ್ಕೊಂಡ್ರೆ, ಅಂತಹ ಸಂದರ್ಭದಲ್ಲಿ ರಾಜತಾಂತ್ರಿಕ ಮಾರ್ಗದ ಮೂಲಕ ನಮ್ಮ ದೇಶ ಆ ದೇಶದ ಜೊತೆಗೆ ಒಡಂಬಡಿಕೆಯನ್ನ ಮಾಡಿಕೊಂಡು ಇಲ್ಲಿ ನಡೆದಿರ್ತಕ್ಕಂತಹ ಅಪರಾಧ ಕೃತ್ಯಕ್ಕೆ ಶಿಕ್ಷೆ ಕೊಡಿಸ್ಲಿಕ್ಕೆ, ವಿಚಾರಣೆಗೊಳಿಸ್ಲಿಕ್ಕೆ ಆ ವ್ಯಕ್ತಿ ಬೇಕಾಗಿರೋದ್ರಿಂದ ಆ ವ್ಯಕ್ತಿಯನ್ನ ಕಳುಹಿಸಿಕೊಡಿ ಅಂತ ಅವರು ಆ ಪ್ರಕ್ರಿಯೆಯನ್ನ ಮುಂದುವರಿಸ್ತಾರೆ. ಇಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಇವರು ವಿದೇಶಕ್ಕೆ ಹೋಗಿದ್ದಾರೆ. ಯಾವುದೋ ದೇಶದಲ್ಲಿ ಅವರು ಆಶ್ರಯನ ಕೇಳ್ಕೊಂಡಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹಾಗಾಗಿ ನಮ್ಮ ದೇಶದ ರಾಜತಾಂತ್ರಿಕ ಏನು ಎಕ್ಸ್ಟ್ರಾಡಿಷನ್ ಟ್ರೀಟಿ ಅದು ಈ ಸಂದರ್ಭದಲ್ಲಿ ಅಗತ್ಯ ಬರೋದಿಲ್ಲ. ಈಗ ಬ್ಲೂ ಕಾರ್ನರ್ ನೋಟಿಸ್ ಆಗಿರೋದ್ರಿಂದ ಅವ್ರು ಎಲ್ಲಿ ಲೊಕೇಟ್ ಆಗಿದ್ದಾರೆ ಅದನ್ನ ಗುರುತಿಸಿ ನಮ್ಮ ದೇಶದ ಏನು ರಾಜತಾಂತ್ರಿಕ ವ್ಯವಸ್ಥೆ ಇದೆ ಆ ಮೂಲಕ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಬೇಕಾಗ್ತದೆ. ವಿಚಾರಣೆ ನಂತರ ಶುರು ಆಗುತ್ತೆ. ರಾಜ್ಯ ಸರ್ಕಾರದ ಒಂದು ಆರೋಪ ಏನಪ್ಪಾ ಅಂದ್ರೆ, ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿದ್ದೇವೆ, ಜೊತೆಗೆ CBIಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಬರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಕೇಂದ್ರ ಸರ್ಕಾರ ನಮಗೆ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಡ್ತಿಲ್ಲ, ಅಥವಾ ಕೇಂದ್ರ ಸರ್ಕಾರದಿಂದ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಬರ್ತಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರದ ಪಾತ್ರ ಏನು ಈ ಸಂದರ್ಭದಲ್ಲಿ? ನೋಡಿ, ಕೇಂದ್ರ ಸರ್ಕಾರದ ಪಾತ್ರ ಇದರಲ್ಲಿ ಇದೆ ಅಂತ ನನಗೆ ಅನ್ಸೋದಿಲ್ಲ. ಈ ಎಲೆಕ್ಷನ್ ಟೈಮ್ ಇದೆ, ಆರೋಪ ಪ್ರತ್ಯಾರೋಪ ಸರಿಯಲ್ಲ. ಸಾರ್ವಜನಿಕರಿಗೆ ಒಂದು ತಪ್ಪು ಮಾಹಿತಿ ಹೋಗೋದು ಬೇಡ. ನಾನು ಹೇಳ್ದಾಗೆ ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರು ಬೆರಳೆಣಿಕೆ, ನಮ್ಮಂತಹ ನಿರ್ಲಿಪ್ತ ವ್ಯಕ್ತಿಗಳೇ ಹೆಚ್ಚಿಗೆ ಇರೋದು. ಇವರು ಅವ್ರ ಮೇಲೆ ಕೆಸರು ಎರಚೋದು, ಅವರು ಇವ್ರ ಮೇಲೆ ಕೆಸರು ಎರಚೋದು, ಜನಗಳಿಗೆ ಬಂಡವಾಳ ಗೊತ್ತಾಗುತ್ತೆ. ಕೆಸರು ಎರಚಾಟ ಬೇಡ.
ಇಲ್ಲಿ CBI ಅನ್ನತಕ್ಕಂಥದ್ದು ಏನಿದೆ ಅದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಆದರೂ ಸಹ ರಾಜ್ಯ ಸರ್ಕಾರ ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಒಬ್ಲೈಸ್ ಮಾಡುವಂತಹ ಒಂದು ಸಂಸ್ಥೆಯೇ. ರಾಜಕೀಯ ಕಾರಣಕ್ಕೆ ಒಂದು ಓಟಿನ ಆಸೆಗೆ ಈ ರೀತಿ ಆರೋಪ ಮಾಡೋದು ಸರಿಯಲ್ಲ. ತಾವು ಏನು ಕ್ರಮವನ್ನು ಕೈಗೊಂಡಿದ್ದೀರಿ ಅದನ್ನ ಜನತೆ ಮುಂದೆ ಇಡಿ. ಬ್ಲೂ ಕಾರ್ನರ್ ನೋಟಿಸ್ ಏನಾಗಿದೆ ಅದಕ್ಕೆ ತಕ್ಕಂತೆ ನೀವು CBI ಅಧಿಕಾರಿಗಳನ್ನ ಸಂಪರ್ಕಿಸಿದಿರಲ್ಲ, ಅವ್ರ ಮೇಲೆ ಒತ್ತಡವನ್ನು ಹಾಕಿ, ಇಲ್ಲಿಂದ ಒಂದು ಟೀಮನ್ನು ಕಳಿಸಿ, ಯಾವ ದೇಶದಲ್ಲಿದ್ದಾರೆ ಅಂತ ಲೊಕೇಟ್ ಮಾಡಿ ಕರ್ಕೊಂಬನ್ನಿ. ಯಾವುದೂ ಅಡ್ಡಿಯಲ್ಲ. ನೆಪ ಹೇಳೋದು ಬೇಡ. ನೆಪ ಹೇಳೋದು ಸತ್ಯಾಂಶವನ್ನು ಒಂದು ಮರೆಮಾಚದ ರೀತಿನೇ ಆಗುತ್ತೆ. ಆ ಪ್ರಯತ್ನ ಮಾಡೋದು ಬೇಡ. ಕೇಂದ್ರ ಸರ್ಕಾರದ ಪಾತ್ರ ಯಾವಾಗ ಬರುತ್ತೆ? ಎಕ್ಸ್ಟ್ರಾಡಿಷನ್ ಟ್ರೀಟಿ ಬಂದಾಗ ಬರುತ್ತೆ. ರಾಜಾಶ್ರಯವನ್ನ ಬೇರೆ ದೇಶದಲ್ಲಿ ಇರತಕ್ಕಂತಹ ಆರೋಪಿ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ನೀವು ಟ್ರೀಟಿ ಮಾಡ್ಕೋಬೇಕಾಗುತ್ತೆ. ಆಗ ರಾಜ್ಯ ಸರ್ಕಾರದ ಪಾತ್ರ ಇರೋದಿಲ್ಲ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿ ಏನು ಡಿಪಾರ್ಟ್ಮೆಂಟ್ ಇದೆ ಅವ್ರು ಮಾಡ್ಬೇಕಾಗ್ತದೆ. ಅದನ್ನ ಅಲ್ಲಿನ ಎಂಬಸಿ ಮೂಲಕ ನಡೆಯುತ್ತೆ ಅದು. ಈಗಲ್ಲ. ಅವ್ರು ರಾಜಾಶ್ರಯ ಪಡ್ಕೊಂಡಿರೋದ್ರ ಬಗ್ಗೆ ಅಥವಾ ಅರ್ಜಿ ಸಲ್ಲಿಸಿರೋದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇದೆಯಾ? ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಿಸಿದ್ರೆ ಆ ಮಾತಿಗೊಂದು ತೂಕ, ಒಂದು ಬೆಲೆ ಇರ್ತಾರೆ. ಸುಖ ಸುಮ್ಮನೆ ಆರೋಪ ಮಾಡಬೇಕು, ರಾಜಕೀಯ ಲಾಭ ತಗೋಬೇಕು, ಒಂದು ಎಲೆಕ್ಷನ್ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಏನೋ ಒಂದು ಮಾತು ಹೇಳಿದ್ರೆ ಜನಗಳು ಪೆದ್ರಲ್ಲ. ಜನಗಳಿಗೆ ಅರ್ಥ ಆಗುತ್ತೆ. ನಮ್ಮಂಥವರೇ ಹೆಚ್ಚಿಗೆ ಇರೋದು, ಸಾಮಾನ್ಯ ಜನರು. ಸರ್, ಇನ್ನೊಂದು ಪ್ರಶ್ನೆ. ನಮ್ಮ ಕಾನೂನು ಎಲ್ಲರಿಗೂ ಎಲ್ಲ ರೀತಿಯಾದಂಥ ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಈಗ ಪ್ರಜ್ವಲ್ ರೇವಣ್ಣಗೆ ಕಾನೂನು ರೀತಿಯಲ್ಲಿ ತಪ್ಪಿಸ್ಕೊಳ್ಳೋಕೆ ಏನಾದರೂ ಅವಕಾಶ ಇದೆಯಾ ಸರ್? ಅಂದ್ರೆ ತಕ್ಷಣಕ್ಕೆ ನಾ ಹೇಳ್ತಿರೋದು, ಒಂದು ಟೆಂಪ್ರರಿ ತಕ್ಷಣಕ್ಕೆ ಕಾನೂನು ಮೂಲಕ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶಗಳು ಯಾವುದೂ ಇಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ಒಂದು ಸ್ಪಷ್ಟವಾದಂತಹ ಮೇಲ್ನೋಟಕ್ಕೆ ಕಾಣಬಹುದಾದಂತಹ ಒಂದು ಅಪರಾಧ ಕೃತ್ಯ ನಡೆದಿದೆ ಅನ್ನೋ ರೀತಿ ದೂರಿ ಇರಬೇಕಾದ್ರೆ ಅತ್ಯಾಚಾರಕ್ಕೆ ನಾವು ಒಳಗಾಗಿದ್ದು ಒಂದು ಆಮಿಷಕ್ಕೆ ಅನ್ನೋ ರೀತಿ ಈ ಸರ್ಕಾರಿ ಅಧಿಕಾರಿಗಳೇ ಹೇಳಿಕೆಯನ್ನ ಕೊಟ್ಟಾಗ ಬೇರೇನು ಬೇಕಾಗ್ತದೆ? ಮೇಲ್ನೋಟಕ್ಕೆ ಅಪರಾಧ ಕೃತ್ಯ ನಡೆದಿದೆ ಅಂತ ದೂರು, ಹೇಳಿಕೆ, ತನಿಖೆ, ಈ ವಿಡಿಯೋ ಇರಬೇಕಾದ್ರೆ ಇದೆಲ್ಲವನ್ನ ಬದಿಗಿಟ್ಬಿಡಿ. ಈತ ನಿರಪರಾಧಿ ಯಾವಾಗ? ತನಿಖೆ ಮುಗಿದ ಮೇಲೆ. ನೀವು ನಿರಪರಾಧಿ, ಆ ಕೃತ್ಯದಲ್ಲಿ ಭಾಗವಹಿಸಿಲ್ಲ, ಆ ವಿಡಿಯೋ ನಿಮ್ಮದಲ್ಲ, ಆ ವಿಡಿಯೋ ತೆಗೆದ ಸಂದರ್ಭದಲ್ಲಿ ತಾವು ಇರಲೇ ಇಲ್ಲ, ಬಿ ರಿಪೋರ್ಟಲ್ಲಿ ಬರುತ್ತೆ, ಬಿ ರಿಪೋರ್ಟ್ ಆಗುತ್ತೆ. ಅಥವಾ ತಮ್ಮದೇ ಅಂತ ಅನ್ನೋದಾದ್ರೆ FSL ನಲ್ಲಿ ಅದು ಸಾಬೀತಾಗ್ತದೆ. ತಮ್ಮದೇ ಅಲ್ಲ ಅಂತ ಅನ್ನೋದಾದ್ರೂ ಅಲ್ಲಿ ಗೊತ್ತಾಗ್ತದೆ. ನಾನು ಹೇಳೋದು, ಒಂದು ರಾಜಕೀಯ ಪಕ್ಷ ಏನು ಆಡಳಿತ ಮಾಡ್ತಾ ಇದೆ ಅದು ನಿಮಗೆ ವಿರೋಧಿ ಪಕ್ಷ ಇರ್ಬೋದು. ಎಲೆಕ್ಷನ್ ಅಲ್ಲಿ ಮೇಲ್ಗೈ ಸಾಧಿಸ್ಲಿಕ್ಕೆ ಅವರು ಆ ರೀತಿ ಮಾಡ್ತಾ ಇರ್ಬೋದು. ಆದ್ರೆ ಅಧಿಕಾರಿಗಳು, FSL ತಜ್ಞರು ಸೈಂಟಿಫಿಕ್ ಆಗಿ ರಿಪೋರ್ಟ್ ಕೊಡ್ಬೇಕಲ್ಲ. ಅವರು ಒಂದು ವೇಳೆ ಆಟ ಆಡ್ಲಿಕ್ಕೆ ಪ್ರಯತ್ನ ಪಟ್ರು ನಿಮ್ಮ ವಕೀಲರೇನು ಇರ್ತಾರೆ, ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಪ್ರತಿಯೊಂದಕ್ಕೂ ಲಾಜಿಕಲ್ ಆಗೇ ಉತ್ತರ ಕೊಡ್ಬೇಕಾಗ್ತಾರೆ. ವೈಜ್ಞಾನಿಕವಾಗೇ ರಿಪೋರ್ಟ್ ಇರುತ್ತೆ. ಅವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ರೀತಿ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ ನಿಮ್ಮದೇ ಆದಂತಹ ಪ್ರೈವೇಟ್ ಫೊರೆನ್ಸಿಕ್ ಏನು ಟೆಸ್ಟ್ ಮಾಡ್ತಾರೆ ಅಂತಹ ವ್ಯಕ್ತಿಗಳು ಸಿಗ್ತಾರೆ. ಅವ್ರ ಹತ್ರ ನೀವು ಮಾಹಿತಿ ತಗೋಬಹುದು, ಅವ್ರ ಹತ್ರ ರಿಪೋರ್ಟ್ ತಗೋಬಹುದು, ಎರಡನ್ನೂ ಕಂಪೇರ್ ಮಾಡ್ಬೋದು. ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸಿ ಅದರ ಸಾಚಾತನವನ್ನು ಬಯಲುಗೆಳಿಬಹುದು. ಅಂತಹ ಅವಕಾಶ ತಮಗಿದೆ. ಮೇಲ್ನೋಟಕ್ಕೆ ಇದು ಇಷ್ಟೆಲ್ಲವನ್ನ ಕೇವಲ ನೀವೊಬ್ಬ ರಾಜಕೀಯ ನಾಯಕರು, ನಿಮ್ಮ ಮೇಲೆ ಆರೋಪ ಇದೆ, ರಾಜಕೀಯ ನಾಯಕರು ದುಡ್ಡಿದೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಇರೋಂಥದ್ದನ್ನ ಬದುಕಿಸರಿಸು ಅಂತ ಹೇಳಿದ್ರೆ ನಿಮ್ಮ ಬಾಯಿ ಮಾತು ಸಾಕಾಗುತ್ತಾ? ಅಲ್ಲಿ ಸಂತ್ರಸ್ತರು ಬಂದು ಹೇಳಿಕೆ ಕೊಡ್ತಾ ಇದ್ರಲ್ಲ, ಅವ್ರು ಯಾರು? ಒಬ್ಬ ವ್ಯಕ್ತಿಯ ಭವಿಷ್ಯಕ್ಕೋಸ್ಕರ ಅಷ್ಟು ಮಹಿಳೆಯರನ್ನ ಬಲಿ ಕೊಡ್ತೀರಾ? ನನಗೆ ಇಷ್ಟೆಲ್ಲ ಕೇಳಿದ್ಮೇಲೆ ನನಗೆ ಭಾಳ ಆಶ್ಚರ್ಯ ಆಗೋದಂದ್ರೆ, ಆ ಮನುಷ್ಯ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಏನೋ ಸತ್ಯಕ್ಕೆ ಜಯ ಇದೆ ಅನ್ನೋ ರೀತಿಯಲ್ಲೋ ಏನೋ, ನಾನು ಬೆಂಗಳೂರಲ್ಲಿಲ್ಲ, ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ. ಅಂದರೆ ನನಗೆ ಅನ್ನಿಸ್ತಾ ಇರೋದು, ಕಾನೂನು ರೀತಿಯಲ್ಲಿ ಸದ್ಯಕ್ಕೆ ತಪ್ಪಿಸ್ಕೊಳ್ಳೋಕೆ ಏನೂ ಅವಕಾಶ ಇಲ್ಲ.
ಯಾಕೆ ಆ ಮನುಷ್ಯ ವಿದೇಶದಲ್ಲಿ ಅಡಗಿ ಕುತ್ಕೊಂಡಿದ್ದಾರೆ ಅಂದ್ರೆ ಮುಖ ತೋರ್ಸಕ್ ಆಗ್ತಿಲ್ಲ ಅಥವಾ ಮುಜುಗರದ ಕಾರಣಕ್ಕಾಗಿ ಅಲ್ಲಿ ಅಡಗಿ ಕುತ್ಕೊಂಡಿದ್ದಾರೆ ಅಂತ. ಅಂದ್ರೆ ಏನೋ ಕಾನೂನು ರೀತಿಯಲ್ಲಿ ಪ್ಲಾನ್ ಮಾಡ್ತಿರೋ ತಪ್ಪಿಸ್ಕೊಳ್ಳೋಕೆ ಅಂತ ಅವಕಾಶ ಏನೂ ಇಲ್ಲ ಆಗೋದು. ನೋಡಿ, ಕಾನೂನು ಮೂಲಕ ತಪ್ಪಿಸ್ಕೊಳ್ಳಿಕ್ಕೆ ಸದ್ಯಕ್ಕೆ ಯಾವುದೇ ಅವಕಾಶಗಳು ಇಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ. ಈ ಪ್ರಪಂಚ ಏನಿದೆ ಅದು ಗೋಲಾಕಾರವಾಗಿದೆ. 205 ದೇಶಗಳಿದೆ. ಅಷ್ಟು ದೇಶ ಬಿಟ್ಟು, ಈ ಪ್ರಪಂಚ ಬಿಟ್ಟು ಚಂದ್ರಲೋಕಕ್ಕೋ ಅಥವಾ ಮಂಗಳ ಲೋಕಕ್ಕೋ ಹೋಗ್ಲಿಕ್ಕೆ ಈಗಂತೂ ಅವಕಾಶ ಇಲ್ಲ. ಯಾವತ್ತಿದ್ರೂ ನೀವು ಬರಲೇಬೇಕು, ಬಂದೇ ಬರ್ತೀರಿ. ಅವಕಾಶಕ್ಕೆ ಕಾಯ್ತಾ ಇದ್ದೀರಿ. ಆ ಅವಕಾಶ ತಮಗೆ ಸಿಗಲಾರದು. ಯಾಕೆಂತ ಹೇಳಿದ್ರೆ, ನನ್ನ ಸಾವಿರಾರು ಸಹೋದರಿಯರ ತಾಯಂದಿರ ಶಾಪ ನಿಮಗಿದೆ. ಅಷ್ಟೂ ಜನರನ್ನ ಹಿಂಸೆಗೊಳಪಡಿಸಿ ಹುರಿದು ಮುಕ್ಕದಂತಹ ನಿಮಗೆ ಖಂಡಿತ ಶಿಕ್ಷೆ ಇದ್ದೇ ಇದೆ. ನಿಮ್ಗೆ ಅವಕಾಶ ಇಲ್ಲ. ನೀವು ನೈತಿಕವಾಗೂ ಸೋತಿದ್ದೀರಿ, ಕಾನೂನಾತ್ಮಕವಾಗೂ ಸಹ ನೀವು ಸೋಲ್ತೀರಿ. ನಿಮ್ಗೆ ಸೋಲು ಕಟ್ಟಿಟ್ಟ ಬುತ್ತಿ. ಯಾಕೆಂತ ಹೇಳಿದ್ರೆ, ನೀವು ಹುರಿದು ಮುಕ್ಕಿರೋದು ನನ್ನ ಸಾವಿರಾರು ತಾಯಂದಿರು ಮತ್ತು ಸಹೋದರಿಯರನ್ನ. ಅವರ ಶಾಪ ನಿಮ್ಗಿದೆ. ಕಾನೂನಾತ್ಮಕವಾಗೂ ನೀವು ಸೋಲ್ತೀರಿ, ನೈತಿಕವಾಗೂ ಸಹ ಸೋತಿದ್ದೀರಿ. ಹಾಗಾಗಿ ಮುಖ ತೋರಿಸ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ತಾವು ಮುಂದೆ ಬರ್ತಾ ಇಲ್ಲ. ಸರ್, ಇನ್ನೊಂದು ಪ್ರಶ್ನೆ. ಈಗ ಪೆನ್ ಡ್ರೈವ್ ಹಂಚಿದ ವಿಚಾರಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಚರ್ಚೆ ಆಗ್ತಿದೆ. ಅದು ರಾಜಕೀಯ ರೂಪವನ್ನು ಪಡಿತಿದೆ. ಅದನ್ನೆಲ್ಲೂ ಕೂಡ ಸ್ವಲ್ಪ ಬದಿಗಿಡ್ತೀನಿ. ನಾನು ಕಾಂಗ್ರೆಸ್ ಇನ್ನೊಂದು ಮಗದೆಲ್ಲವೂ ಬದಿಗಿಡ್ತೀನಿ. ಆದರೆ ಪೆನ್ ಡ್ರೈವ್ ಹಂಚಿದ ವಿಚಾರ ಅಂದ್ರೆ ಅದರಲ್ಲಿ ಹೆಣ್ಮಕ್ಳ ಮುಖ ಕಾಣಿಸ್ತಾ ಇದೆ, ಅದೆಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿದೆ. ಅದು ಕಾನೂನು ಪ್ರಕಾರ ಅಪರಾಧ ಆಗುತ್ತಾ ಹೇಗೆ? ಖಂಡಿತ ಖಂಡಿತ. ನೋಡಿ, ಸ್ತ್ರೀಯರ ಘನತೆ ಏನಿದೆ ಅದು ತುಂಬಾ ಪ್ರಮುಖವಾದಂತಹ ವಿಚಾರ. ಸ್ತ್ರೀಯರ ಘನತೆಯನ್ನ ಕುಂದು ಮಾಡುವಂತಹ ಒಂದು ಘಟನೆಯೇ ಇದು. ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಪೆನ್ ಡ್ರೈವ್ ಏನಿದೆ ಅದು ಬಯಲಿಗೆ ಎಳೆದಿದ್ದು ತಪ್ಪಲ್ಲ. ಆ ಬಯಲಿಗೆ ಎಳೆದಿದ್ರಿಂದ ಆದ ಪರಿಣಾಮ ಇದೆಯಲ್ಲ, ಅದು ಅರ್ಧ ತಪ್ಪಿದೆ, ಅರ್ಧ ಸರಿ ಇದೆ. ಅರ್ಧ ತಪ್ಪು ಯಾವುದು ಅಂತ ಹೇಳಿದ್ರೆ, ಮಹಿಳೆಯರ ಮುಖವನ್ನ ಕಾಣೋ ರೀತಿ ಹರಿಬಿಟ್ಟಿದ್ದು. ಇನ್ನು ಅರ್ಧ ಸರಿ ಏನು ಅಂತ ಹೇಳಿದ್ರೆ, ಇಂತಹ ವ್ಯಕ್ತಿ ನೀಚ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ, ಇವನು ಇಂತಹ ದೌರ್ಜನ್ಯವನ್ನ ಎಸಗಿದ್ದಾನೆ, ಇವನಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ದೃಷ್ಟಿನಲ್ಲಿ ಹರಿಬಿಟ್ಟಂತಹ ವಿಡಿಯೋಗಳು. ಖಂಡಿತ ಖಂಡಿತ. ಹಾಗಾಗಿ ಅರ್ಧ ಸರಿ ಅರ್ಧ ತಪ್ಪು ಅಲ್ಲಿದೆ. ಇದು ಬಯಲಿಗೆ ಎಳೆದಿದ್ದೇ ತಪ್ಪು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಾನು ಅದನ್ನು ಒಪ್ಪೋದಿಲ್ಲ. ಇಂತಹ ರಾಕ್ಷಸರು ಉಳ್ಕೊಂತ ಇದ್ರು ನೀವು ಆ ರೀತಿ ಹೇಳಿದ್ರೆ. ಇಂಥ ರಾಕ್ಷಸರನ್ನ ಉಳಿಸಿ ನೀವು ಸಾಧಿಸ್ಬೇಕಾಗಿರೋದು ಏನಿದೆ? ಬೇರೆ ಯಾರು ಇಲ್ವಾ? MP ಆಗ್ಲಿಕ್ಕೆ ಎಲ್ಲ ಅರ್ಹತೆ ಇರೋರು? ಬೇರೆ ಯಾರು ಇಲ್ವಾ? ಇಂಥ ವ್ಯಕ್ತಿಯೇ ಬೇಕಾ? ಹಾಗಾಗಿ ನಾನು ಹೇಳೋದು, ಮಹಿಳೆಯರ ಘನತೆ ಕುಂದುಂಟಾಗೋ ರೀತಿನಲ್ಲಿ ಬಿಡುಗಡೆ ಮಾಡಿಸಿದ ಕ್ರಮ ಇದೆಯಲ್ಲ, ಅದು ಸರಿಯಲ್ಲ. ಅದು ಶಿಕ್ಷಾರ್ಹವಾದಂತಹ ಅಪರಾಧವೇ ಆಗ್ತದೆ. ಆ ರೀತಿ ಯಾವ ವ್ಯಕ್ತಿ ಮಾಡಿದಾನೆ ಅವ್ರಿಗೂ ಶಿಕ್ಷೆ ಆಗಲಿ. ಸರ್, ಇನ್ನೊಂದು ಪ್ರಶ್ನೆ. ಈಗ ಆ ಮನುಷ್ಯನೇ ತನ್ನ ಕೃತ್ಯವನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ಸೈಕೋ ಮನಸ್ಥಿತಿಯೋ, ಬ್ಲಾಕ್ ಮೇಲ್ ಮಾಡೋ ಕಾರಣಕ್ಕಾಗಿಯೋ, ಇನ್ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ. ಆ ವಿಡಿಯೋ ಮಾಡಿದ್ದು ಕಾನೂನು ಪ್ರಕಾರವಾಗಿ ಯಾವ ರೀತಿ ತಪ್ಪು ಅನ್ಸ್ಕೊಳತ್ತೆ? ಸರ್, ಅದು ಸಹ ತಪ್ಪೇ. ಯಾಕೆಂತ ಹೇಳಿದ್ರೆ ನೋಡಿ, ಈ ರೀತಿ ನಾನು ಕ್ಯಾಶುವಲ್ ಆಗಿ ಮಾತಾಡೋದು. ಒಬ್ಬ ವ್ಯಕ್ತಿ ತನ್ನ ಪತ್ನಿಯ ಜೊತೆ ಅಥವಾ ತನ್ನ ಸಂಗಾತಿಯ ಜೊತೆ ವಯಸ್ಕನಾದ್ಮೇಲೆ ಆಕೆಯ ಸಮ್ಮತಿಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗ್ತಾನೆ. ಪ್ರತಿಯೊಬ್ಬ ಪುರುಷ ಮಹಿಳೆ ಅದು ಸಹಜ. ವಿವಾಹಿತರು ವಿವಾಹೇತರ ಸಂಬಂಧ ಪ್ರಾಪ್ತ ವಯಸ್ಸಿಗೆ ಬಂದಾಗ ಅದು ಸಹಜ. ಅದನ್ನ ನಾವು ಪ್ರಕೃತಿ ನಿಯಮ ಆಕರ್ಷಣೆ ಆಗ್ತಾರೆ, ಅದನ್ನ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ರೀತಿ ಒತ್ತಡ ಆಮಿಷಕ್ಕೆ ಒಳಗಾಗಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋಂಥ ವ್ಯಕ್ತಿತ್ವ ಇದೆಯಲ್ಲ, ಅದು ಏನು ಅಂತ ಹೇಳಿದ್ರೆ, ನೋಡಿ, ನಾನು ಇಷ್ಟು ಜನರ ಜೊತೆಗೆ ನಾನು ಸಂಪರ್ಕ ಹೊಂದಿದ್ದೇನೆ, ಅನಂತರ ಅದನ್ನ ನೋಡ್ಕೊಳ್ಳುವಂತಹ ಒಂದು ತೆವಲು, ಇದನ್ನ ವಿಕೃತಿ ಅಂತ ಹೇಳಿದ್ರೆ ಇನ್ನೇನು ಕರಿತೀರಿ? ನೀವು ಕೌಂಟ್ ಮಾಡ್ಬೇಕಾ? ಪದೇ ಪದೇ ಅದನ್ನೆಲ್ಲ ನೋಡ್ಕೊಂಡು ಖುಷಿ ಪಡ್ಬೇಕಾ? ನೀವು ಯಾವ ಉದ್ದೇಶದಿಂದ ನೀವು ರೆಕಾರ್ಡ್ ಮಾಡಿದ್ರಿ? ನೋಡಿ, ಈ ರೀತಿ ನಾವು ಕೆಲವು ಅಶ್ಲೀಲವಾದಂತಹ ಒಂದು ಸಿಡಿ ನಾವು ನೋಡಿದ್ದೀವಿ. ಅದರಲ್ಲಿ ಮಾರಾಟದ ದೃಷ್ಟಿಕೋನದಿಂದ ಅದನ್ನ ರೆಕಾರ್ಡ್ ಮಾಡಿರ್ತಾರೆ. ಅಶ್ಲೀಲ ಬ್ಲಾಕ್ ಮಾರ್ಕೆಟಲ್ಲಿ ಅದು ಸಿಗುತ್ತೆ. ಸಾಕಷ್ಟು ಜನ ಅದನ್ನ ನೋಡಿ ಇರ್ತಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿನೂ ಇದೆ. ಆದರೆ ನಿಮ್ಮ ವಿಡಿಯೋನ, ನಿಮ್ಮ ಮುಖವನ್ನ ತೋರಿಸ್ಕೊಳ್ಳದೆ ನೀವು ರೆಕಾರ್ಡ್ ಮಾಡಿದಿರಿ, ಅದು 100 ಇದೆ, 1000 ಇದೆ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನಾಗಿತ್ತು? ಎಷ್ಟು ವ್ಯಕ್ತಿಗಳ ಜೊತೆ ನೀವು ಸಂಪರ್ಕ ಬೆಳೆಸಿದಿರಿ ಅಂತ ದಾಖಲೀಕರಣ ಮಾಡಲಿಕ್ಕೆ?
ಅನಂತರ ಅದನ್ನು ನೋಡ್ಕೊಳ್ಳಿಕ್ಕೆ. ಇದು ಎರಡೂ ಉದ್ದೇಶ ಇಲ್ಲ ಅಂದರೆ ಇನ್ಯಾವ ಉದ್ದೇಶಕ್ಕೋಸ್ಕರ, ಇನ್ಯಾವ ಘನ ಸಾಧನೆ ಮಾಡ್ಲಿಕ್ಕೋಸ್ಕರ ರೆಕಾರ್ಡ್ ಮಾಡ್ತೀರಿ? ಇದನ್ನು ವಿಕೃತಿ ಅಂತ ಹೇಳಿದ್ರೆ ಇನ್ನೇನು ಹೇಳಲಿಕ್ಕಾಗತ್ತೆ ನಾನು? ತನ್ನ ಸಂಗಾತಿ ಜೊತೆಗೆ ತಾನು ಈ ರೀತಿ ರೆಕಾರ್ಡ್ ಮಾಡಿಕೊಂಡ್ರೆ ಅದನ್ನು ನಾನು ಅನೈತಿಕ ಅಂತ ಕರಿತೀನಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ಬೇರೆಯವ್ರು ನೋಡುವಂತಹ ಒಂದು ಸಾಧ್ಯತೆ ಇರ್ತವೆ. ನಿನ್ನ ವಿಕೃತಿಗೋಸ್ಕರ ಆಕೆಯ ಘನತೆ ಗೌರವ ಹಾಳಾಗಬೇಕಾ? ಸ್ತ್ರೀಯರ ಘನತೆ ಗೌರವ ಹಾಳಾಯಿತು ಅಂತ ಹೇಳಿದ್ರೆ ಆ ರೆಕಾರ್ಡ್ ಮಾಡ್ಕೊಂಡಂತಹ ನೀಚ ವ್ಯಕ್ತಿ ನೀನು ಅದಕ್ಕೆ ಕಾರಣ. ಯಾವ ಉದ್ದೇಶದಿಂದ ರೆಕಾರ್ಡ್ ಮಾಡಿದೆ? ಆ ವ್ಯಕ್ತಿ ಯಾರು ಕೃತ್ಯಕ್ಕೆ ಒಳಗಾದ್ರೋ ಅವರು ಒತ್ತಡಕ್ಕೋ, ಆಮಿಷಕ್ಕೋ, ಬೆದರಿಕೆಗೋ ಯಾವುದೋ ಒಂದು ಕಾರಣಕ್ಕೆ ನಿನ್ನ ಜೊತೆ ಸಹಕಾರ ಕೊಟ್ಟಿರ್ಬೋದು. ಅದನ್ನ ರೆಕಾರ್ಡ್ ಮಾಡಿಕೊಂಡು ಅದು ಈಚೆಗೆ ಬಂದಿದ್ದು ತಪ್ಪು ಅಂತ ಹೇಳಿದ್ರೆ ನೀ ಮಾಡಿದ ಸರಿನಾ? ಈಚೆಗೆ ಬಂದಿದ್ದು ತಪ್ಪು ಅಂತ ಹೇಳಿದ್ರೆ ನಾನು ಸಹಿಸೋದಿಲ್ಲ, ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೆಕಾರ್ಡ್ ಮಾಡೋದ ಉದ್ದೇಶ ಏನು? ಉತ್ತರ ಎದುರಾಳಿಗೆ ಕೊಡೋದಲ್ಲ, ಸಾರ್ವಜನಿಕರಿಗೆ ಕೊಡಬೇಕು, ನಮಗೆ ಕೊಡಬೇಕು. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ಸಾಕಷ್ಟು ವಿಚಾರ ಶೇರ್ ಮಾಡ್ಕೊಂಡ್ರಿ. ಓಕೆ, ಇಲ್ಲಿವರೆಗೆ ಹಿರಿಯ ವಕೀಲರಾಗಿರುವಂಥ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು ಈ ಕಾನೂನು ಪ್ರಕ್ರಿಯೆ ಹೇಗೆ ಸಾಗುತ್ತೆ, ಏನು ಕತೆ ಅಂತ ಹೇಳಿ. ನಿಮ್ಮೆಲ್ಲರಲ್ಲೂ ನನ್ನದೊಂದು ಕೊನೆಯ ಮನವಿ, ದಯವಿಟ್ಟು ಆ ನೀಚನನ್ನು ಸಮರ್ಥನೆ ಮಾಡಿಕೊಳ್ಳೋಕೆ ಹೋಗಬೇಡಿ. ಆ ಮನುಷ್ಯ ತಪ್ಪು ಮಾಡಿಲ್ಲ ಅಂತಾಗಿದ್ರೆ ಕಾನೂನು ರೂಪಿಸುವಂಥ ಸ್ಥಾನದಲ್ಲಿ ಇರುವಂಥ ಆ ಮನುಷ್ಯ ಕಾನೂನಿಗೆ ತಲೆಬಾಗದೆ ವಿದೇಶಕ್ಕೆ ಎಸ್ಕೇಪ್ ಆಗ್ತಾ ಇರಲಿಲ್ಲ. ನಾವು ಹೀಗೆ ಇಂತಹ ನೀಚರನ್ನ ಸಮರ್ಥನೆ ಮಾಡ್ಕೊಳ್ತಾ ಹೋದ್ರೆ, ಇಂತಹ ನೀಚರನ್ನ ನಾವೆಲ್ಲರೂ ಸೇರಿ ರಕ್ಷಿಸ್ತಾ ಹೋಗ್ಬಿಟ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಯಾಕೆಷ್ಟು ಬೇಸರದಲ್ಲಿ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ, ಇವತ್ತು ಸ್ವತಃ ನಮಗಂತ ಅನುಭವ ಆಯಿತು. ಒಂದಷ್ಟು ಜನರನ್ನ ಅಭಿಪ್ರಾಯ ಕೇಳೋಣ ಅಂತ ಹೋಗಿಬಿಟ್ರೆ ಜನ ಆ ಮನುಷ್ಯರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಿದ್ದಾರೆ. ನಿಮ್ಮ ರಾಜ್ಯಕ್ಕೆ ಎಲ್ಲ ಸ್ವಲ್ಪ ಬದಿಗಿಡಿ, ಯಾವ ಪಕ್ಷದವ್ರು ಬೇಕಾದರೂ ಆಗಿರಲಿ, ತಪ್ಪು ಮಾಡಿದರೆ ಅದು ತಪ್ಪೇ. ಇವತ್ತು ಯಾರದ್ದೋ ಮನೆಯ ಹೆಣ್ಮಕ್ಳಿಗೆ ಇಂತಹ ಸಂಕಟ ನೋವಾಗಿರುತ್ತೆ, ನಾಳೆ ನಿಮ್ಮ ಮನೆಯ ಬುಡಕ್ಕೂ ಬರುತ್ತೆ. ಅದಕ್ಕೂ ಮುನ್ನ ಎಚ್ಚೆತ್ಕೊಳ್ಳಿ. ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.